Greetings, welcome back to Electronics Component and Device Laboratory second semester. This is about experiment number 4. See, in theory session number 4, I had explained about the MOSFET symbol, types and application, SCR, DIAC and TRIAC, all the active component. We have discussed about the role, types and symbol and application we have discussed. In this experiment number 4, we are going to identify the terminals of the different active component, and we are going to test whether it is working or not. We need to test this active component with the help of multimeter. That can be done in this experiment. See, first thing, MOSFET. See, if you go to market and if you found any if you buy any MOSFET, it looks like this. So this is a 3 terminal devices. You can find this kind of MOSFET and see, these are all the different kinds of MOSFET available in market. This is through hole ಕಾಂಪೊನೆಂಟ್. ಇದನ್ನ ಥ್ರೂ ಹೋಲ್ ಅಂತ ಕರಿತೀವಿ. ಥ್ರೂ ಹೋಲ್ ಅಂತಂದ್ರೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಲ್ಲಿ ಹೋಲ್ ಮಾಡಿ ಅದನ್ನ ಸೋಲ್ಡರಿಂಗ್ ಮಾಡಬೇಕಾಗುತ್ತೆ, ಅದನ್ನ ಥ್ರೂ ಹೋಲ್ ಅಂತ ಕರಿತೀವಿ. ಸರ್ಫೇಸ್ ಮೌಂಟ್ ಅಂದ್ರೆ PCB ಮೇಲ್ಗಡೆ ಜಸ್ಟ್ ಪ್ಲೇಸ್ ಮಾಡಿ ಅದನ್ನ ಸೋಲ್ಡರಿಂಗ್ ಮಾಡಬೇಕಾಗುತ್ತೆ, ಅದಕ್ಕೆ ಸರ್ಫೇಸ್ ಮೌಂಟ್ ಅಂತ ಕರಿತೀವಿ. ದರ್ ಇಸ್ ಅ ಡೈರೆಕ್ಟ್ FET ಅಂತನೂ ಇದೆ, ಇದು ಒಂದು MOSFET ಡಿವೈಸಸ್. ಆ್ಯಂಡ್ PQFN ಅಂತ ಡಿವೈಸ್ ಇದೆ. ಇದು ಡಿಫ್ರೆಂಟ್ ಪ್ಯಾಕೇಜ್ ಅವೈಲಬಲ್ ಇನ್ ಮಾರ್ಕೆಟ್. ನಾವು ಇದು ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ, ನಾವು ಅಲ್ಲಿ ಒಂದು ಕಾಮನ್ ಆಗಿ ಅಬ್ಸರ್ವ್ ಮಾಡೋದು ನೋಡ್ಬೋದು. ಅಂದರೆ ಇಲ್ಲಿ ಹೀಟ್ ಸಿಂಕ್ ಇರುತ್ತೆ. ಹೀಟ್ ಸಿಂಕ್ ಅಂತಂದರೆ ಒಂದು ಮೆಟಲ್ ಲೇಯರು ಬಾಡಿಗೆ ಅಟ್ಯಾಚ್ ಆಗಿದೆ. ಆ ಮೆಟಲ್ ಲೇಯರ್ ಏನಾಗಿದೆ, ತುಂಬ ತಿಕ್ಕಾಗಿ ಎಕ್ಸ್ಟೆಂಡೆಡ್ ಆಗಿದೆ ಮತ್ತು ಮಧ್ಯದಲ್ಲಿ ಹೋಲ್ ಇದೆ. ನಾವು ಅದು ನೋಡ್ಬೋದು. ಅದೇ ಯಾಕೆ ಅದನ್ನು ಕೊಟ್ಟಿದ್ದಾರೆ ಅಂತಂದರೆ, ಇದು ಮಾಸ್ಫೆಟು ಹೈ ಪವರ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡಿದಾಗ ಹೀಟ್ ಭಾಳ ಆಗುತ್ತೆ. ಆ ಹೀಟ್ನ ಆಗೋದ್ರಿಂದ ಆ ಹೀಟನ್ನ ಡಿಸಪಿಯೇಟ್ ಮಾಡಬೇಕಾಗುತ್ತೆ ಸರೌಂಡಿಂಗ್ ಎನ್ವೈರನ್ಮೆಂಟ್ಗೆ, ಮತ್ತು ಆ ಮಾಸ್ಫೆಟ್ನ ಕೂಲಾಗಿ ಇಡೋದಕ್ಕೆ ಇದನ್ನು ಹೀಟ್ ಸಿಂಕ್ ಆಗಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಯಾವುದೇ ಒಂದು ಹೈ ಪವರ್ ಅಪ್ಲಿಕೇಶನ್ ಡಿವೈಸ್ಗಳನ್ನು ನೋಡಿದಾಗ ಅಲ್ಲಿ ನಾವು ಹೀಟ್ ಸಿಂಕ್ನ ನೋಡ್ಬೋದು. ಈವನ್ BJTಲೂ ನಾವು ನೋಡಿದ್ದೀವಿ ಟ್ರಾನ್ಸಿಸ್ಟರ್. ಕೆಲವೊಂದು ಟ್ರಾನ್ಸಿಸ್ಟರು ಹೈ ಪವರಲ್ಲಿ ಯೂಸ್ ಮಾಡಿದಾಗ ಅದಕ್ಕೆ ಈ ಥರ ಹೀಟ್ ಸಿಂಕ್ನ ಕೊಟ್ಟಿರ್ತಾರೆ ಅವರು. ಅಥವಾ ಕಂಪ್ಲೀಟ್ ಬಾಡಿ ಇಸ್ ಮೋಲ್ಡೆಡ್ ವಿತ್ ಸ್ಟೀಲ್ ಕೇಸಿಂದಾನೆ ಅಥವಾ ಅಲ್ಯೂಮಿನಿಯಂ ಕೇಸಿಂದ ಅದನ್ನು ಮಾಡಿರ್ತಾರೆ. ಅದನ್ನು ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ. ಸೊ ಇದು 3 ಟರ್ಮಿನಲ್ ಅಂತಂದಾಗ ನಮಗೆ ಸಿಂಬಲ್ ನೋಡಿದಾಗ 3 ಟರ್ಮಿನಲ್ ಯಾವುದು, ಗೇಟು, ಸೋರ್ಸು, ಡ್ರೈನ್ ಅಂತ ಕಂಡುಹಿಡಿಯಬೇಕಾಗುತ್ತೆ. ಇದನ್ನ ಹೇಗೆ ಕಂಡುಹಿಡಿಯೋದು ಅಂತಂದಾಗ, ಜಸ್ಟ್ ಮಾಸ್ಫೆಟ್ನ ನಮ್ಮ ಕಡೆ ಫೇಸ್ ಮಾಡಿ ಇಟ್ಕೊಬೇಕಾಗುತ್ತೆ. ಅಂದರೆ ಹೀಟ್ ಸಿಂಕ್ ಏನಿದೆಯಲ್ಲ ಅದು ಹಿಂದ್ಗಡೆ ಹೋಗಬೇಕು. ಜಸ್ಟ್ ಫೇಸ್ ಬ್ಲ್ಯಾಕ್ ಕಲರ್ದೇನಿದೆ ಆ ಪ್ಲಾಸ್ಟಿಕ್ ಮೋಲ್ಡು ನಮ್ಮ ಕಡೆ ಫೇಸ್ ಮಾಡಿ ಇಟ್ಕೊಂಡಾಗ ಫಸ್ಟ್ ಟರ್ಮಿನಲ್ನ ನಾವು ಗೇಟ್ ಅಂತ ಕರಿತೀವಿ. ದಟ್ ಇಸ್ 1 2 3 ಅಂತ ನಾವು ಪಿನ್ ಐಡೆಂಟಿಫೈ ಮಾಡಿದಾಗ this is 1 2 3 ಆಗುತ್ತೆ. 1 is a gate, 2 is a drain and 3 is a source. This is the way you can identify the MOSFET pin structure ನ ಈ ಥರ ಐಡೆಂಟಿಫೈ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ರೈಟ್ ದ ಸಿಂಬಲ್ನ ಬರೀಬೇಕಾಗುತ್ತೆ. ಇಲ್ಲಿ 2 ಥರ ಬರುತ್ತೆ. ಒಂದು P ಚಾನಲ್ MOSFET, N ಚಾನಲ್ MOSFET ಅಂತ ಕರಿತೀವಿ ನಾವು. ಜೊತೆಗೆ ಎನ್ಹಾನ್ಸ್ಮೆಂಟ್ ಮೋಡು, ಡಿಪ್ಲೀಷನ್ ಮೋಡ್ ಅಂತ ಕರಿತೀವಿ. ಇದು ತುಂಬ ಡೀಟೇಲ್ ಆಗಿ ಆಪರೇಷನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು. ಆ್ಯಂಡ್ ದಿಸ್ ಒನ್ IRF 540N ಆಗುತ್ತೆ. ದಿಸ್ ಒನ್ N ಚಾನಲ್ MOSFET ಆಗಿರುತ್ತೆ. ಯು ಕ್ಯಾನ್ ಸಿ ದ ಸಿಂಬಲ್. ಇಲ್ಲಿ ನಾವು ಸಿಂಬಲ್ನ ನೋಡ್ಬೋದು. ದರ್ ಇಸ್ ಒನ್ ಡಯೋಡ್, ಝೀನೋ ಡಯೋಡ್ ಕನ್ಸ್ಟ್ರಕ್ಟೆಡ್ ಬಿಟ್ವೀನ್ ದ ಡ್ರೈನ್ ಟು ಸೋರ್ಸ್. ಮತ್ತು ಡ್ರೈನ್ ಇಂದ ಸೋರ್ಸ್ಗೆ ಈ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಒಂದು ಝೀನೋ ಡಯೋಡ್ ಇದೆ, ಇಲ್ಲಿ ನಾವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ದಿಸ್ ಒನ್ ಮೋರ್ MOSFET FQP 30N06N. ಇದು N ಚಾನಲ್ MOSFET ಆಗಿರುತ್ತೆ. ಈ ಥರ ನಮಗೆ ಡಿಫ್ರೆಂಟ್ MOSFET ತೊಗೊಂಡಾಗ ಅದನ್ನು ನಮ್ಮ ಕಡೆ ಫೇಸ್ ಮಾಡಿ ಇಟ್ಕೊಂಡಾಗ ನಮಗೆ 3 ಟರ್ಮಿನಲ್ ಸಿಗುತ್ತೆ. ದಟ್ ಇಸ್ ಗೇಟ್, ಡ್ರೈನ್ ಆ್ಯಂಡ್ ಸೋರ್ಸ್. ದಿಸ್ ಇಸ್ we are able to identify the MOSFET and we are identify the terminal of the MOSFET. See, there are different packages available. ಇಲ್ಲಿ ಡಿಫ್ರೆಂಟ್ ಪ್ಯಾಕೇಜಸ್ MOSFETಗಳು ಅವೈಲೇಬಲ್ ಇದೆ. ಟ್ರಾನ್ಸಿಸ್ಟರ್ TO ಮೀನ್ಸ್ ಟ್ರಾನ್ಸಿಸ್ಟರ್ ಔಟ್ಲೈನ್ ಪ್ಯಾಕೇಜ್ ಅಂತ ಕರಿತೀವಿ. 247 ಆಗಿರ್ಬೋದು. ಟ್ರಾನ್ಸಿಸ್ಟರ್ ಔಟ್ಲೈನ್ 247 ಆಗಿರುತ್ತೆ. ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಇರುತ್ತೆ. ಒಂದು ಲೆಡ್ಡಿಂದ ಇನ್ನೊಂದು ಲೆಡ್ಗೆ ಇಷ್ಟೇ ಸ್ಪೇಸಸ್ ಇರಬೇಕು, ಇಷ್ಟೇ ಮಿಲಿಮೀಟರ್ ಸ್ಪೇಸಸ್ ಇರ್ಬೋದು. ಈ ಡಯಾಗ್ರಾಮಲ್ಲಿ ನಮ್ಗೆ ಅದು ಗೊತ್ತಾಗುತ್ತೆ. ಇದರದ್ದು ವಿಡ್ತ್ ಆಗಿರ್ಬೋದು, ಮತ್ತು ಹೈಟ್ ಆಗಿರ್ಬೋದು, ಥಿಕ್ನೆಸ್ ಆಗಿರ್ಬೋದು, ಇಲ್ಲಿ ಸೆಂಟ್ರಲಲ್ಲಿ ಹೋಲ್ ಆಗಿರ್ಬೋದು, ಎಲ್ಲ ಎಷ್ಟು ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ 1 2 3, 1 means gate, 2 means drain and 3 is a source. So this is a pin diagram representation and this is a symbol. ಇಲ್ಲಿ ಸಿಂಬಲ್ನ ನಾವು ನೋಡ್ಬೋದು. ಇದು TO247 ನ ಮಾಸ್ ಪ್ಯಾಕೇಜ್ ಆಗಿರುತ್ತೆ. TO247 4L ಅಂತಂದಾಗ ಇಟ್ಸ್ ಒನ್ ಮೋರ್ ಡಿವೈಸ್, ಒನ್ ಮೋರ್ ಟರ್ಮಿನಲ್ ಇದೆ. ಅದನ್ನು ನಾವು ಡ್ರೈನು, ಸೋರ್ಸ್ ಅಂತ ಕರಿತೀವಿ. ದರ್ ಇಸ್ ಅ ಸೋರ್ಸ್ ಪವರ್, ಸೋರ್ಸ್ ಸಿಗ್ನಲ್ ಆಗಿರುತ್ತೆ. 2 3 is acts as a source. 2 ಕಾಮನ್ ಸೋರ್ಸ್ ಆಗಿ ಸಿಂಬಲ್ನ ಕೊಟ್ಟಿದ್ದಾರೆ ಅವರು. ಒಂದು ಸೋರ್ಸ್ ಪವರ್ ಮತ್ತು ಇನ್ನೊಂದು ಸೋರ್ಸ್ ಸಿಗ್ನಲ್ ಆಗಿ ಕೊಟ್ಟಿರ್ತಾರೆ. ಇನ್ನೊಂದು 4th one will be a gate. See, this is a symbolical package representation of your MOSFET.
ಮೋಸ್ಟ್ಲಿ ಯೂಸ್ಡ್ ಮಾಸ್ಫೆಟ್ಸ್ ಯಾವುದು ನಾವು ಲ್ಯಾಬೊರೇಟರಿಲಿ ಅಂತ ತಗೊಂಡಾಗ 2N7000 ಆಗಿರ್ಬೋದು, ದಟ್ ಇಸ್ S3 ಎನ್ ಚಾನಲ್ ಮಾಸ್ಫೆಟ್ ಆಗಿರುತ್ತೆ. ಹೈ ಕರೆಂಟ್ ಸ್ವಿಚಿಂಗ್ ಅಪ್ಲಿಕೇಶನ್ ಅಲ್ಲಿ FQP30N60 ದಿಸ್ ಆರ್ ಆಲ್ ದ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಈ ತರ ಮಾಸ್ಫೆಟ್ಗಳನ್ನು ನೋಡ್ಬೋದು. ದಿಸ್ ಅಬೌಟ್ ಮಾಸ್ಫೆಟ್ ಸ್ಪೆಸಿಫಿಕೇಶನ್. ಮಾಸ್ಫೆಟ್ ಟೆಸ್ಟಿಂಗ್, ನಾವು ಮಾಸ್ಫೆಟ್ ವರ್ಕಿಂಗ್ ಇದೆಯಲ್ವೋ ನಾವು ತಗೊಳ್ಳೋದು, ಒಂದು ಮಾಸ್ಫೆಟ್ ತೊಗೊಂಡ್ಮೇಲೆ ಮಾಸ್ಫೆಟ್ನ ನಾವು ಸರ್ಕ್ಯೂಟಲ್ಲಿ ಸೋಲ್ಡ್ರಿಂಗ್ ಮಾಡೋದಕ್ಕೆ ಮುಂಚೆ ಅಥವಾ PCBಲಿ ಅಸೆಂಬಲ್ ಮಾಡೋದಕ್ಕಿಂತ ಮುಂಚೆ ಅದು ಕಾಂಪೊನೆಂಟ್ ವರ್ಕ್ ಆಗುತ್ತೆ ಇಲ್ವೋ ಅನ್ನೋದು ಚೆಕ್ ಮಾಡಬೇಕಾಗುತ್ತೆ. ಅದು ವರ್ಕ್ ಆಗ್ತಾ ಇದ್ರೆ ನಮ್ಮ ಫೈನಲ್ ಕಾಂಪೊನೆಂಟ್ ಫೈನಲ್ ವೆರಿಫಿಕೇಷನಲ್ಲಿ ಏನು ಪ್ರಾಬ್ಲಮ್ ಬರೋದಿಲ್ಲ. ವಿತೌಟ್ ವೆರಿಫಿಕೇಷನ್ ನಾವು ಸೋಲ್ಡ್ರಿಂಗ್ ಮಾಡಿ ಫೈನಲ್ ವೆರಿಫಿಕೇಷನಲ್ಲಿ ಏನೋ ಫಾಲ್ಟ್ ಬಂದಾಗ ಅದು ಮಾಸ್ಫೆಟಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ ಅದು ರೀವರ್ಕ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಪ್ರತಿಯೊಂದು ಕಾಂಪೊನೆಂಟ್ನ ನಾವು ತಗೊಂಡಾಗ ಆಕ್ಟಿವ್ ಕಾಂಪೊನೆಂಟ್ ಎಸ್ಪೆಷಲಿ ಟ್ರಾನ್ಸಿಸ್ಟರ್ ಆಗಿರ್ಬೋದು, ಮಾಸ್ಫೆಟ್ ಆಗಿರ್ಬೋದು, SCR ಆಗಿರ್ಬೋದು, ಇವನ್ನೆಲ್ಲ ನಾವು ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ಅದು ವರ್ಕಿಂಗ್ ಇದೆ ಅಂತಂದಾಗ ವಿ ಕ್ಯಾನ್ ಗೋ ಹೆಡ್ ವಿತ್ ದ ಅಸೆಂಬಲ್. ನೆಕ್ಸ್ಟ್ PCB ಅಸೆಂಬಲ್ ಅಲ್ಲಿ ಅಥವಾ ಸೋಲ್ಡ್ರಿಂಗ್ ಅಲ್ಲಿ ನಾವು ಅದನ್ನು ಯೂಸ್ ಮಾಡ್ಬೋದಾಗುತ್ತೆ. ಮಾಸ್ಫೆಟ್ ಟೆಸ್ಟಿಂಗ್ನ ನಾವು 3 ಟೈಪ್ಸಲ್ಲಿ ಮಾಡ್ಬೋದು. ಒಂದು ಡಯೋಡ್ ಟೆಸ್ಟು, ಇನ್ನೊಂದು ರೆಸಿಸ್ಟೆನ್ಸ್ ಟೆಸ್ಟು ಬೈ ಯೂಸಿಂಗ್ ಓಮ್ ಮೀಟರು ಅಂಡ್ ಮಲ್ಟಿಮೀಟರ್. ಇವನ್ನ ಇಟ್ಕೊಂಡು ನಾವು ಟೆಸ್ಟ್ ಮಾಡ್ಬೋದಾಗುತ್ತೆ. ದೆನ್ ಕಮಿಂಗ್ ಟು ಡಯೋಡ್ ಟೆಸ್ಟ್ ಯೂಸಿಂಗ್ ಮಾಸ್ಫೆಟ್ ಟೆಸ್ಟ್ ಯೂಸಿಂಗ್ ಡಯೋಡ್ ಟೆಸ್ಟ್ ಮೋಡು. ಮಲ್ಟಿಮೀಟರಲ್ಲಿ ಒಂದು ಮೋಡ್ ಇರುತ್ತೆ, ಅದನ್ನು ಡಯೋಡ್ ಮೋಡ್ ಅಂತ ಕರಿತೀವಿ. ಅಲ್ಲಿ ನಾವು ನೋಡಿರ್ಬೋದು ಡಯೋಡ್ ಸಿಂಬಲ್ ಇರುತ್ತೆ. ಆ ಡಯಲ್ ನಾಬ್ನ ನಾವು ಡಯೋಡ್ ಸಿಂಬಲ್ಗೆ ಸೆಟ್ ಮಾಡೋದು. ಸೆಟ್ ಮಾಡಿಬಿಟ್ಟು ನಮಗೆ ಇಲ್ಲಿ 2 ಟರ್ಮಿನಲ್ ಬರುತ್ತೆ, ಒಂದು ಆನೋಡ್ ಟರ್ಮಿನಲ್, ಇನ್ನೊಂದು ಕ್ಯಾಥೋಡ್ ಟರ್ಮಿನಲ್. ಇದು ಪಾಸಿಟಿವ್ ಅಂತ ಕರಿತೀವಿ, ಇದು ನೆಗೆಟಿವ್ ಅಂತ ಕರಿತೀವಿ. ಫಸ್ಟ್ ನಾವು ಮಾಡಬೇಕಾಗಿರೋದೇನು, ಡ್ರೈನ್ ಟು ಸೋರ್ಸ್ ನಮಗೆ ಏನು ದರ್ ಇಸ್ ಅ ಡಯೋಡ್, ಅಲ್ಲೊಂದು ಡಯೋಡ್ ಇರುತ್ತೆ, ಇನ್ಬಿಲ್ಟ್ ಡಯೋಡು. ಆ ಡಯೋಡ್ ಪ್ರಾಪರಾಗಿ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಆ ಡಯೋಡ್ ನಾವು ಡೈರೆಕ್ಷನ್ ಇಲ್ಲಿ ನೋಡಿದಾಗ ಇದು ಆನೋಡ್ ಆಗಿರುತ್ತೆ, ಇದು ಕ್ಯಾಥೋಡ್ ಆಗಿರುತ್ತೆ. ಇಲ್ಲಿ ನಾವು ಸೋರ್ಸಲ್ಲಿ ಪಾಸಿಟಿವ್ ಮತ್ತು ಇಲ್ಲಿ ನೆಗೆಟಿವ್ ಕೊಟ್ಟಾಗ ಅದು ನಮಗೆ ವೋಲ್ಟೇಜ್ ಡ್ರಾಪ್ ತೋರಿಸಿದ್ರೆ ಡಯೋಡ್ ಮೋಡಲ್ಲಿ 0.4 to 0.9 ವೋಲ್ಟ್ ಇದು ಕರೆಕ್ಟ್ ಇದೆ ಅಂತ ಮಾಸ್ಫೆಟ್ಟು. ಡ್ರೈನ್ ಟು ಸೋರ್ಸಲ್ಲಿ ಡಯೋಡ್ ಏನಾಗಿದೆ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಅದು ವರ್ಕ್ ಆಗ್ತಾ ಇದೆ ಅನ್ನೋದು ನಮಗೆ ಸಿಗುತ್ತೆ. ಅದು ದಿಸ್ ಅ ಸರ್ಕ್ಯೂಟ್ ಡಯಾಗ್ರಾಮ್. ಇದು ಪಾಸಿಟಿವ್ ಆಗುತ್ತೆ ಸೋರ್ಸಲ್ಲಿ, ನೆಗೆಟಿವ್ ಅಲ್ಲಿ ಡ್ರೈನ್ ಆಗುತ್ತೆ. ಈ ಡಯೋಡ್ ವರ್ಕ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಚೆಕ್ ಫಾರ್ ರಿವರ್ಸ್ ಬಯಾಸ್ ಆಲ್ಸೋ. ನಾವು ಇದನ್ನು ರಿವರ್ಸ್ ಬಯಾಸ್ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇದನ್ನ ನಾವು ಪಾಸಿಟಿವ್ ಕನೆಕ್ಟ್ ಮಾಡ್ತೀವಿ ಆ್ಯಂಡ್ ನೆಗೆಟಿವ್ ಕನೆಕ್ಟ್ ಮಾಡಿದಾಗ ನಮಗೆ ಓಪನ್ ಲೋಪ್, ದಟ್ ಇಸ್ ಇನ್ಫೈನೈಟ್ ರೆಸಿಸ್ಟೆನ್ಸ್ ಕೊಟ್ಟಾಗ ಈ ಡಯೋಡ್ ವರ್ಕಿಂಗ್ ಇದೆ. ಇದು ಫಸ್ಟು ಡಯೋಡ್ ಟೆಸ್ಟಲ್ಲಿ ನಾವು ಮಾಡ್ತೀವಿ ನಾವು ಡಯೋಡ್ ಮೋಡಲ್ಲಿ ಮಾಸ್ಫೆಟಲ್ಲಿ. ದೆನ್ ಕಮಿಂಗ್ ಟು ರೆಸಿಸ್ಟೆನ್ಸ್ ಟೆಸ್ಟ್. ರೆಸಿಸ್ಟೆನ್ಸ್ ಟೆಸ್ಟಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಓಮ್ ಮೀಟ್ರಲ್ಲಿ ಇಡ್ತೀವಿ. ಮಲ್ಟಿಮೀಟರ್ ತೊಗೊಂಡು ಅಲ್ಲಿ ಓಮ್ ಮೀಟರ್ ರೇಂಜಲ್ಲಿ ಇಟ್ಟು ವಿ ಹ್ಯಾವ್ ಟು ಮೆಷರ್ ದ ರೆಸಿಸ್ಟೆನ್ಸ್ ಅಕ್ರಾಸ್ ದ ಡ್ರೈನ್ ಟು ಸೋರ್ಸ್. ನಾವು ಡ್ರೈನ್ ಟು ಸೋರ್ಸ್ನ ಮೆಷರ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಇಲ್ಲಿ ಪಾಸಿಟಿವ್ ಕೊಡ್ತೀವಿ, ಇಲ್ಲಿ ನೆಗೆಟಿವ್ ಕೊಡ್ತೀವಿ. ಅದು ಐ ರೆಸಿಸ್ಟೆನ್ಸ್ ತೋರಿಸ್ಬೇಕು, 4.2 ಮೆಗಾ ಓಮ್ ಅಥವಾ 200 ಮೆಗಾ ಓಮ್. ಲಾರ್ಜರ್ ರೆಸಿಸ್ಟೆನ್ಸ್ ತೋರಿಸಿದಾಗ ದಟ್ ಇಸ್ RDS ಅಂತ ಕರಿತೀವಿ ನಾವು, ರೆಸಿಸ್ಟೆನ್ಸ್ ಅಕ್ರಾಸ್ ದ ಡ್ರೈನ್ ಟು ಸೋರ್ಸ್. ರೆಸಿಸ್ಟೆನ್ಸ್ ಅಕ್ರಾಸ್ ದ ಡ್ರೈನ್ ಟು ಸೋರ್ಸ್ನ ನಾವು ಮೆಷರ್ ಮಾಡಬೇಕು. ಇರ್ರೆಸ್ಪೆಕ್ಟ್ ಆಫ್ ದ ಪೊಲಾರಿಟಿ ಆಫ್ ದ ಮೀಟರ್. ಮೀಟರ್ದು ಪೊಲಾರಿಟಿ ಏನಾದರೂ ಆಗಿರ್ಬೋದು, ಶುಡ್ ಗಿವ್ಸ್ ದ ಐ ರೆಸಿಸ್ಟೆನ್ಸ್. ಅದು ಐ ರೆಸಿಸ್ಟೆನ್ಸ್ ಕೊಡಬೇಕಾಗುತ್ತೆ. ಇದು ಫಸ್ಟ್ ಕೆಲಸ ಡ್ರೈನ್ ಟು ಸೋರ್ಸ್ ಆದಮೇಲೆ. ಅಟ್ ದ ಸೇಮ್ ಟೈಮ್ ವಿ ಶುಡ್ ಮೆಷರ್ ದ ಗೇಟ್ ಟು ಸೋರ್ಸ್ ರೆಸಿಸ್ಟೆನ್ಸ್ ಆಲ್ಸೋ. ಗೇಟ್ ಟು ಸೋರ್ಸ್ ರೆಸಿಸ್ಟೆನ್ಸ್ ಮೆಷರ್ ಮಾಡಿದಾಗ ನಾವು ಆಲ್ರೆಡಿ ಹೇಳಿದ್ದು ಎಕ್ಸ್ಪ್ಲೈನ್ ಮಾಡಬೇಕಾದ ಮಾಸ್ಫೆಟ್ ಪ್ರೊವೈಡ್ಸ್ ದ ಐ ರೆಸಿಸ್ಟೆನ್ಸ್ನ ಕೊಡುತ್ತೆ. ಬಟ್ ಇಲ್ಲಿ ನಾವು ಒಂದು ಟ್ವಿಸ್ಟಿಂಗ್ ಪಾಯಿಂಟ್ ಏನು ಅಂತಂದರೆ, ಇಫ್ ಯು ಆರ್ ಮೆಷರಿಂಗ್ ಓಮ್ ಮೀಟ್ರಲ್ಲಿ ನಾವು ಗೇಟ್ ಟು ಸೋರ್ಸ್ಗೆ ಇದು ಪಾಸಿಟಿವ್ ಕೊಟ್ಟು ನೆಗೆಟಿವ್ ಕೊಟ್ಟಾಗ SCR ಇವು ಮಾಸ್ಫೆಟ್ ಏನಾಗುತ್ತೆ ಆನ್ ಆಗಿಬಿಡುತ್ತದು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ವಿ ಆರ್ ಕನೆಕ್ಟಿಂಗ್ ಒಂದು ಪ್ಯಾರಲಲ್ ರೆಸಿಸ್ಟರ್. ಒಂದು ರೆಸಿಸ್ಟರ್ನ ತೊಗೋತೀವಿ 10K, ಅದನ್ನು ಕನೆಕ್ಟ್ ಮಾಡ್ತೀವಿ ಆ್ಯಂಡ್ ವಿ ವಿಲ್ ಫೈಂಡ್ ಟು ಮೆಷರ್ ದ ಕ್ರಾಸ್ ಗೇಟ್ ಟು ಸೋರ್ಸ್ ಆಗುತ್ತೆ. ನಾವು ಇಲ್ಲಿ ಏನು ಮೆಷರ್ ಮಾಡಿರ್ತೀವಿ ಅದೇ ರೀಡಿಂಗ್ ತೋರಿಸ್ಬೇಕು. ಇಲ್ಲಿ ನಾವು ರೆಸಿಸ್ಟರ್ನ ನಾವು ಕನೆಕ್ಟ್ ಮಾಡೋದಿಲ್ಲ ಅಂತಂದ್ರೂ ಐದರ್ ಯು ಕ್ಯಾನ್ ಓಪನ್ ಆಗಿ ನಾವು ಇಲ್ಲಿ ಪಾಸಿಟಿವ್ ಕೊಟ್ಟು ಇದು ನೆಗೆಟಿವ್ ಕೊಟ್ಟು ಕನೆಕ್ಟ್ ಮಾಡಿದಾಗ ಐ ರೆಸಿಸ್ಟೆನ್ಸ್ ತೋರಿಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇದೇನಾಗಿರುತ್ತೆ, ಇದು ಆನ್ ಆಗಿರುತ್ತೆ. ಅವಾಗ ನಾವು ಅದನ್ನು ಡಿಸ್ಚಾರ್ಜ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯು ಶುಡ್ ರಿಮೆಂಬರ್ ವೈಲ್ ಡೂಯಿಂಗ್ ಟೆಸ್ಟ್ ಅಕ್ರಾಸ್ ದ ಗೇಟ್ ಟು ಸೋರ್ಸ್. ಗೇಟ್ ಟು ಸೋರ್ಸ್ ನಾವು ಟೆಸ್ಟ್ ಮಾಡಬೇಕಾದಾಗ ನಾವು ಈ ಥರ ಯೂಸ್ ಮಾಡಬೇಕಾಗುತ್ತೆ. ದ ಗೇಟ್ ಟು ಸೋರ್ಸ್ ಆಲ್ಸೋ ಆಸ್ ಐ ರೆಸಿಸ್ಟೆನ್ಸ್ ಇನ್ ಐದರ್ ವೇ ಆಫ್ ಗುಡ್ ಮಾಸ್ಫೆಟ್. ಐ ರೆಸಿಸ್ಟೆನ್ಸ್ ಕೊಟ್ಟರೆ ಅದು ಗುಡ್ ಮಾಸ್ಫೆಟ್ ಅಂತ ನಾವು ಹೇಳ್ಬೋದು. ಇಫ್ ಇಟ್ ಇಸ್ ಶೋಸ್ ಲೋ ರೆಸಿಸ್ಟೆನ್ಸ್ ದೇ ಕ್ಯಾನ್ ಸೇ ದರ್ ಡ್ಯಾಮೇಜ್. ನಾವು ಅದು ಡ್ಯಾಮೇಜ್ ಆಗಿದೆ ಅಂತ ನಾವು ಚೆಕ್ ಮಾಡ್ಬೋದು. ಚೆಕಿಂಗ್ ದ ಮಾಸ್ಫೆಟ್ ಯೂಸಿಂಗ್ ದ ಓಮ್ ಮೀಟರ್ ಆ್ಯಂಡ್ ಮಲ್ಟಿಮೀಟರ್. ಇಲ್ಲಿ 2 ಕಾನ್ಸೆಪ್ಟ್ ಬರುತ್ತೆ. ಇಲ್ಲಿ ಆನ್ ಕಂಡೀಷನಲ್ಲಿ ನಾವು ಚೆಕ್ ಮಾಡ್ತೀವಿ. SCR ಆನ್ ಆದಾಗ ರೆಸಿಸ್ಟರ್ ಏನಾಗುತ್ತೆ, SCR ಆಫಲ್ಲಿ ಇದ್ದಾಗ ರೆಸಿಸ್ಟರ್ ಏನಾಗಿರುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೆ ಆನ್ ರೆಸಿಸ್ಟರ್ ಮತ್ತು ಆಫ್ ರೆಸಿಸ್ಟರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನ ಹೇಗೆ ಮಾಡ್ತೀವಿ ಅಂದರೆ ವಿತ್ ದ ಹೆಲ್ಪ್ ಆಫ್ ಓಮ್ ಮೀಟರ್ ಆ್ಯಂಡ್ ಅ ಮಲ್ಟಿಮೀಟರ್. ಫಸ್ಟ್ ಇದರಲ್ಲಿ ನಾವೇನು ಮಾಡ್ತೀವಿ, ಚೆಕ್ ದ ಡ್ರೈನ್ ಟು ಸೋರ್ಸ್ ರೆಸಿಸ್ಟೆನ್ಸ್ ಬೈ ದ ರೆಸಿಸ್ಟೆನ್ಸ್ ಟೆಸ್ಟ್ ಮೆಥಡ್. ನಾವು ಇಲ್ಲಿ ಹೇಗೆ ಡ್ರೈನ್ ಟು ಸೋರ್ಸ್ ರೆಸಿಸ್ಟೆನ್ಸ್ ನಾವು ಚೆಕ್ ಮಾಡಿದ್ದು ಆ ಮೆಥಡಿಂದ ನಾವು ಚೆಕ್ ಮಾಡ್ತೀವಿ. ಅದನ್ನು RDS ಆಫ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದು ಆಫ್ ರೆಸಿಸ್ಟೆನ್ಸ್ ಬರುತ್ತೆ, ಇದು ಯಾವಾಗಲೂ ಹೈ ಆಗಿರುತ್ತೆ. ನೆಕ್ಸ್ಟ್ ಈಗ ಆನ್ ಮಾಡ್ತೀವಿ. ಆನ್ ಮಾಡಿದಾಗ ಆನ್ ರೆಸಿಸ್ಟೆನ್ಸು ಡ್ರೈನ್ ಟು ಸೋರ್ಸು ಕಡಿಮೆ ಆಗಬೇಕು. ಆನ್ ಹೆಂಗೆ ಮಾಡ್ತೀವಿ ಅಂತಂದರೆ, ನಾವು ಗೇಟ್ಗೆ ಪಾಸಿಟಿವ್ ಕೊಡ್ತೀವಿ,
ಓಮ್ ಮೀಟರ್ ಮೋಡಲ್ಲಿ ಗೇಟ್ಗೆ ಓಮ್ ಮೀಟ್ರಲ್ಲಿ ಮೋಡಲ್ಲ ಡಯೋಡ್ ಮೋಡ್ಗೆ ಇಡಬೇಕು. ಮಲ್ಟಿಮೀಟ್ರಲ್ಲಿ ಡಯೋಡ್ ಮೋಡ್ಗೆ ಇಟ್ಟು ಪಾಸಿಟಿವ್ನ ಗೇಟ್ ಕನೆಕ್ಟ್ ಮಾಡಬೇಕು, ನೆಗೆಟಿವ್ನ ಡ್ರೈನ್ ಕೊಟ್ಟಾಗ ಏನಾಗುತ್ತೆ SCR ಆನ್ ಆಗುತ್ತೆ, ಮಾಸ್ಫೆಟ್ ಆನ್ ಆಗುತ್ತೆ. ಮಾಸ್ಫೆಟ್ ಆನ್ ಆದಾಗ ನೆಕ್ಸ್ಟ್ ಏನು ಮಾಡಬೇಕು ನಾವು ಇಲ್ಲಿ ಓಮ್ ಮೀಟರ್ನ ಕನೆಕ್ಟ್ ಮಾಡಿ ನಾವು ಚೆಕ್ ಮಾಡಬೇಕಾಗುತ್ತೆ. ಇದು ಪಾಸಿಟಿವ್ ನೆಗೆಟಿವ್ ಚೆಕ್ ಮಾಡಿದಾಗ ಇಟ್ ಶೋಸ್ ಲೋ ರೆಸಿಸ್ಟೆನ್ಸ್. ಅದು ಲೋ ರೆಸಿಸ್ಟೆನ್ಸ್ ಕೊಟ್ಟಿದ್ರೆ ದಿಸ್ ಇಸ್ ವರ್ಕಿಂಗ್ ಫೈನ್, ಅದನ್ನ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಟ್ರಿಗರಿಂಗ್ ಆಫ್ ದ ಮಾಸ್ಫೆಟ್ ಬೈ ಸೆಟ್ಟಿಂಗ್ ದ ಮಲ್ಟಿಮೀಟರ್ ದ ಡಯೋಡ್ ಮೋಡ್. ನಾವು ಇಲ್ಲಿ ಟ್ರಿಗರಿಂಗ್ ಮಾಡ್ತೀವಿ ಮಾಸ್ಫೆಟ್ನ ಹೇಗೆ ಅಂದರೆ ಮಲ್ಟಿಮೀಟರಲ್ಲಿ ಡಯೋಡ್ ಮೋಡ್ಗೆ ಇಟ್ಟಾಗ ಅದು ಆ್ಯನೋಡ್ಗೆ ಬ್ರೇಕ್ ಡೌನ್ ವೋಲ್ಟೇಜ್ನ ಸರ್ಕ್ಯುಲೇಟ್ ಮಾಡುತ್ತೆ. ಹಾಗಾಗಿ ಆ್ಯನೋಡ್ ವೋಲ್ಟೇಜ್ನ ತೊಗೊಂಡು ಗೇಟ್ ಕೊಡ್ತೀವಿ, ನೆಗೆಟಿವ್ನ ತೊಗೊಂಡೋಗಿ ಡಯೋಡ್ ಕೊಡ್ತೀವಿ, ಇಟ್ ಬಿಕಮ್ಸ್ ಆನ್, ಮಾಸ್ಫೆಟ್ ಆನ್ ಆಗುತ್ತೆ. ಮಾಸ್ಫೆಟ್ ಆನ್ ಆಗೋದಂದ್ರೆ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋಸ್ ಫ್ರಮ್ ದ ಡ್ರೈನ್ ಟು ಸೋರ್ಸು. ಇಲ್ಲಿ ಯಾವುದೇ ಥರದ್ದು ಜಂಕ್ಷನ್ ಬ್ಯಾರಿಯರ್ ಇರಲ್ಲ, ಇಟ್ಸ್ ಜಂಕ್ಷನ್ ಬ್ರೇಕ್ ಡೌನ್ ಆಗಿರುತ್ತೆ, ಅಂದರೆ ಲೋ ರೆಸಿಸ್ಟೆನ್ಸ್ ಕೊಡುತ್ತೆ. ಅದು ಮಾಸ್ಫೆಟ್ ಮಸ್ಟ್ ಬಿ ಟರ್ನ್ ಆನ್ ಆ್ಯಂಡ್ ಇಟ್ಸ್ ಗಿವ್ ದ ಲೋ ರೆಸಿಸ್ಟೆನ್ಸ್. ಅದು ಲೋ ರೆಸಿಸ್ಟೆನ್ಸ್ನ ಕೊಡಬೇಕಾಗುತ್ತೆ. ಸೊ ದಿಸ್ ಇಸ್ ಇಂಡಿಕೇಶನ್ ಆಫ್ ಗುಡ್ ಮಾಸ್ಫೆಟ್. ಅದು ಮಾಸ್ಫೆಟ್ ವರ್ಕಿಂಗ್ ಆಗಿದೆ ಅನ್ನೋದು ನಾವು ತಿಳ್ಕೊಬೋದು. ದಿಸ್ ಮೆಥಡ್ಸ್. ಇಲ್ಲಿ ನಮಗೆ ಲೋ ರೆಸಿಸ್ಟೆನ್ಸ್ ಸಿಕ್ಕಿದೆ ನೋಡ್ರಿ, 0.11, ದಟ್ ಇಸ್ ಅ ಲೋ ರೆಸಿಸ್ಟೆನ್ಸ್, ದಟ್ ಇಸ್ RDS ಆನ್ ರೆಸಿಸ್ಟೆನ್ಸ್ ಅಲ್ಲಿ ನಾವು ಕಂಪೇರ್ ಮಾಡಿದಾಗ ಈ ಆಡ್ ರೆಸಿಸ್ಟೆನ್ಸ್ ಡೇಟಾ ಶೀಟ್ ಅಲ್ಲೂ ಇದೆ. ನಾವು ಆ ಡೇಟಾ ಶೀಟ್ ಓಪನ್ ಮಾಡಿದಾಗ ಆನ್ ರೆಸಿಸ್ಟರ್ ಅಲ್ಲಿ ಏನಾಗಿದೆ, ಆಫ್ ರೆಸಿಸ್ಟರ್ದು ಡ್ರೈನ್ ಟು ಸೋರ್ಸ್ ಏನಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದನ್ನು ನಾವು ಕಂಪೇರ್ ಮಾಡಬೇಕು, ಅವಾಗ ನಮಗೆ ಇದು ವರ್ಕಿಂಗ್ ನಾಟ್ ವರ್ಕಿಂಗ್ ಅನ್ನೋದು ತಿಳಿಯುತ್ತದೆ. ಇದೇ ತರ ಡಯೋಡ್ ಮಾಸ್ಫೆಟ್ ಅಲ್ಲಿ ಡಿಫ್ರೆಂಟ್ ರೆಸಿಸ್ಟರ್ ಇದ್ದಾಗ ಏನಾಗುತ್ತೆ ಅನ್ನೋದು ನಾನು ಇಲ್ಲಿ ಕೊಟ್ಟಿದ್ದೀನಿ. ಡ್ರೈನ್ ಟು ಸೋರ್ಸ್ ಡಯೋಡ್ ಚೆಕ್ ಮಾಡೋದಾಗ ಡ್ರೈನ್ ಟು ಸೋರ್ಸ್ ಅಲ್ಲಿ ಇದ್ದಾಗ ಡ್ರೈನ್ಗೆ ನೆಗೆಟಿವ್ ಕನೆಕ್ಟ್ ಮಾಡಬೇಕು, ಪಾಸಿಟಿವ್ ಕನೆಕ್ಟ್ ಮಾಡಬೇಕು. ಅಂದರೆ ಮಲ್ಟಿಮೀಟ್ರಲ್ಲಿ ಡಯೋಡ್ ಮೋಡ್ನ ಸೆಟ್ ಮಾಡಿ ನಾವು ಈ ಕೇಸಸ್ನ ಚೆಕ್ ಮಾಡಬೇಕಾಗುತ್ತೆ. ಇದು ಪಾಸಿಟಿವ್ ಇಟ್ಟು ಇದು ನೆಗೆಟಿವ್ ಇಟ್ಟರೆ ಅದು 0 to 0.03 0.9 ಕೊಟ್ಟಾಗ ಇಟ್ಸ್ ಅ ಗುಡ್. ಡ್ರೈನ್ ಟು ಸೋರ್ಸು ನೆಗೆಟಿವ್ ಪಾಸಿಟಿವ್ ಕೊಟ್ಟು ರೀಡಿಂಗ್ 0 ಬಂದಾಗ ಇಟ್ಸ್ ಅ ಡಿಫೆಕ್ಟಿವ್. ಆ್ಯಂಡ್ ಡ್ರೈನ್ ಟು ಸೋರ್ಸಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಕೊಟ್ಟಾಗ ಓಪನ್ ಇದ್ದರೆ ಡಿಫೆಕ್ಟಿವ್. ಸೊ ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಕೇಸಸ್ ಐ ಆಮ್ ಗಿವಿಂಗ್. ಎಲ್ಲ ಕಾಂಬಿನೇಷನ್ ಕೇಸಸ್ಸು ಕೊಟ್ಟಿದ್ದೀನಿ ನಾನು. ಡಿಪೆಂಡ್ಸ್ ಅಪಾನ್ ಯುವರ್ ರಿಸಲ್ಟ್, ಯು ನೀಡ್ ಟು ಐಡೆಂಟಿಫೈ ವೆದರ್ ಇಟ್ಸ್ ಅ ಗುಡ್ ಆರ್ ಡಿಫೆಕ್ಟಿವ್. ನೀವು ಗುಡ್ ಡಿಫೆಕ್ಟಿವ್ ಅನ್ನೋದನ್ನ ನೀವು ಇಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇದು NMOSಗೆ ಆಗುತ್ತೆ. PMOSಗೆ ರಿವರ್ಸ್ ಆಗುತ್ತೆ ಪೊಲಾರಿಟಿ. ಯು ಕೆನಾಟ್ ಅಪ್ಲೈ ಆಲ್ವೇಸ್ ಪಾಸಿಟಿವ್ ನೆಗೆಟಿವ್ನೇ ಅಪ್ಲೈ ಮಾಡೋಕ್ಕಾಗಲ್ಲ. ಅಟ್ ಬೇಸ್ಡ್ ಅಪಾನ್ NMOS PMOS ನೀವು ಇದನ್ನ ಚೆಕ್ ಮಾಡಬೇಕಾಗುತ್ತೆ. See, this is for NMOS. ಇದು NMOS ಟೇಬಲ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಫಾರ್ ರೆಸಿಸ್ಟೆನ್ಸ್ ಚೆಕ್ ಮಾಡೋದಕ್ಕೆ. RDS ನಾವು ಹೇಳಿದ್ವಲ್ಲ, ಓಮ್ ಮೀಟರ್ ಮೋಡಲ್ಲಿ ಇಟ್ಟು ಚೆಕ್ ಮಾಡೋದು ಅಂತ ಹೇಳಿದ್ನಲ್ಲ, ಅದು ಇಲ್ಲಿ ತೋರಿಸುತ್ತೆ ನಮಗೆ. ಡ್ರೈನ್ ಟು ಸೋರ್ಸು ನೆಗೆಟಿವ್ ಆ್ಯಂಡ್ ಪಾಸಿಟಿವ್, ದಿಸ್ ಇಸ್ NMOS. ಇದು NMOಸ್ಗೆ ಅಪ್ಲೈ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಅಬೌಟ್ PMOS. ಇದು PMOಸ್ಗೆ ಅಪ್ಲಿಕಬಲ್ ಆಗುತ್ತೆ. ರೀಡಿಂಗ್ ಹೈ ತೋರಿಸಿದಾಗ ಗುಡ್ ಇದೆ, ಹೈ ತೋರಿಸಿದಾಗ ಗುಡ್ ಅಂತ, ಲೋ ಅಂತಂದರೆ ಇಟ್ಸ್ ಅ ಡಿಫೆಕ್ಟಿವ್, ಲೋ ಅಂತಂದರೆ ಏನಾಗುತ್ತೆ ಡಿಫೆಕ್ಟಿವ್ ಆಗಿದೆ. ಸೊ ದಿಸ್ ಇಸ್ ದ ಟೇಬಲ್ ವಿಚ್ ಹೆಲ್ಪ್ ಯು ಟು ಐಡೆಂಟಿಫೈ ವೆದರ್ ಇಟ್ಸ್ ಅ ಗುಡ್ ಆರ್ ಬ್ಯಾಡ್ ಬೇಸ್ಡ್ ಅಪಾನ್ ಯುವರ್ ರೀಡಿಂಗ್. ಯು ಕ್ಯಾನ್ ಕನ್ಕ್ಲೂಡ್ ದಿಸ್ ಅಬೌಟ್ ಮಾಸ್ಫೆಟ್ ಆಗುತ್ತೆ. ದೆನ್ ಕಮಿಂಗ್ ಟು SCR. ನೀವು SCR ಅಂತ ತಗೊಂಡಾಗ ದೆರ್ ಆರ್ ಡಿಫ್ರೆಂಟ್ ವೆರೈಟೀಸ್ ಆಫ್ SCRs ಅವೈಲಬಲ್ ಇನ್ ಮಾರ್ಕೆಟ್. ಲೈಕ್ ನಿಮ್ಮ ಟ್ರಾನ್ಸಿಸ್ಟರ್ ಯಾವ ಥರ ಇದೆ ಅದೇ ಥರ ಇರುತ್ತೆ, ಸ್ಟೀಲ್ ಕೇಸಲ್ಲಿ ಇರುತ್ತೆ 3 ಟರ್ಮಿನಲ್ಲು. ಲೈಕ್ ಮಾಸ್ಫೆಟ್ ಯಾವ ಥರ ಇತ್ತು ಅದೇ ಥರ ಇದೆ, ದರ್ ಇಸ್ ಅ 3 ಟರ್ಮಿನಲ್ಲು. there is a varieties of like screw net to bolt ತರ ಇದೆ. This is used for large application, 10K 15K 5K ಅಪ್ಲಿಕೇಶನ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ದಿಸ್ ಇಸ್ ಮ್ಯಾಕ್ಸಿಮಮ್, ಯಾಕಂದರೆ ಇದು ಮೆಟಲ್ನಿಂದ ಮಾಡಿರುವಂಥದ್ದು, ಹಾಗಾಗಿ ವಿತ್ ಸ್ಟ್ಯಾಂಡ್ ಲಾರ್ಜರ್ ಪವರ್ ವಿತ್ ಸ್ಟ್ಯಾಂಡ್ ಆಗುತ್ತೆ. ಆ್ಯಂಡ್ ದ ಸೇಮ್ ಡಿವೈಸಸ್ ಹ್ಯಾವ್ ಗೇಟು ಮತ್ತು ಟರ್ಮಿನಲ್ಸ್ಗಳು ಎಷ್ಟು ಉದ್ದ ಇದೆ ಅಂತ ನೋಡ್ಬೋದು. ಇದು SCR. ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ SCR ಅವೈಲಬಲ್ ಇನ್ ಮಾರ್ಕೆಟು. ಇದನ್ನು ನಾವು ಯಾವ ಥರ ಐಡೆಂಟಿಫೈ ಮಾಡೋದು ಅಂತಂದಾಗ ಆ್ಯಸ್ ಯು ಸೇಮ್ ಮಾಸ್ಫೆಟ್ ನೀವು ಹೇಗೆ ಇಟ್ಕೋತೀರ ಅದೇ ಥರ ನೀವು ಫ್ಲಾಟ್ ಸರ್ಫೇಸ್ನ ನಿಮ್ಮ ಕಡೆ ಇಟ್ಕೊಬೇಕು. ಪ್ಲಾಸ್ಟಿಕ್ಕು ಹೀಟ್ ಸಿಂಕ್ನ ಬ್ಯಾಕ್ ಸೈಡ್ ಇಟ್ಕೊಬೇಕು. ಫಸ್ಟ್ ಒನ್ ಕ್ಯಾಥೋಡ್ ಆಗಿರುತ್ತೆ, 1 2 3 ಅಂತ ತೊಗೊಂಡಾಗ ಕ್ಯಾಥೋಡು, ಸೆಂಟ್ರ್ ಒನ್ ಇಸ್ ಅ ಗೇಟ್, ಈ ಕಡೆ ಎಕ್ಸ್ಟ್ರೀಮ್ ಎಡ್ಜ್ ಏನಾಗಿರುತ್ತೆ ಆ್ಯನೋಡ್ ಆಗಿರುತ್ತೆ. ಇದು ಪಿನ್ ಕಾನ್ಫಿಗರೇಷನ್ ಆಗಿರುತ್ತೆ. ವೆನ್ ಕಮಿಂಗ್ ಟು ದಿಸ್ ಟೈಪ್, ಈ ಥರ ಬಂದಾಗ ಒಂದು ಇರೋದು ಆ್ಯನೋಡ್ ಆಗಿರುತ್ತೆ, 2 ಕರೆಕ್ಟ್ ಇರೋದು ಒಂದು ಲಾರ್ಜರ್ ಪಿನ್ ಸೈಜ್ ಇದ್ರೆ ಅದು ಕ್ಯಾಥೋಡ್ ಆಗಿರುತ್ತೆ, ಸ್ಮಾಲರ್ ಪಿನ್ ಸೈಜ್ ಏನಾಗಿರುತ್ತೆ ಗೇಟ್ ಆಗಿರುತ್ತೆ. ಇಲ್ಲೂ ನಾವು ನೋಡ್ಬೋದು ಸಿಂಗಲ್ ಇದ್ದಾಗ ಆ್ಯನೋಡ್ ಆಗಿರುತ್ತೆ, 2 ಇದೆ ಅಂತಂದ್ರೆ ಒಂದು ಗೇಟ್ ಆಗಿರುತ್ತೆ, ಇನ್ನೊಂದು ಕ್ಯಾಥೋಡ್ ಆಗಿರುತ್ತೆ. ಸಿ ವಿ ಕ್ಯಾನ್ ಲೈಕ್ ದೇ. ಇಲ್ಲಿ ನಾವು ಚೆಕ್ ಮಾಡ್ಬೋದು, ಇಲ್ಲಿ ಒಂದು ಸ್ಮಾಲ್ ಪಿನ್ ಇದೆ, ಇದು ಗೇಟ್ ಆಗಿರುತ್ತೆ, ಗೇಟ್ಗೆ ನಿಯರ್ ಬೈ ಏನಾಗಿರುತ್ತೆ ಕ್ಯಾಥೋಡ್ ಆಗಿರುತ್ತೆ, ಇದು ಆ್ಯನೋಡ್ ಆಗಿರುತ್ತೆ. And you can see this different pin configuration for a different SCR. See, you will be able to identify the cathode, gate and anode terminal. See, and these are all the different types of SCR available in market. You can see if there is no heat sink, ಇಲ್ಲಿ ನಾವು heat sink ಇಲ್ಲ ಅಂತಂದಾಗ this is for low power application. ಇದು low power applications ಅಲ್ಲಿ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಬೋದು. If there is a heat sink ಇದೆ ಅಂತಂದ್ರೆ ಏನಾಗುತ್ತೆ ಹೈ ಪವರ್ ಅಲ್ಲಿ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಬೋದು. ಡಿಫ್ರೆಂಟ್ ಪ್ಯಾಕೇಜ್ ಅಲ್ಲಿ ಸಿಗುತ್ತೆ. ಇದನ್ನ ಸ್ಟಡ್ ಬೇಸ್ ಅಂತ ಕರಿತೀವಿ ನಾವು. ಈ ತರ ಇದ್ರೆ ಸ್ಟಡ್ ಬೇಸು, ಪ್ಲಾಸ್ಟಿಕ್ ಮೋಲ್ಡ್,
ಈ ತರ ಇದ್ರೆ ಪ್ಲಾಸ್ಟಿಕ್ ಮೋಲ್ಡ್ ಆಗಿರುತ್ತೆ. 3 ಟರ್ಮಿನಲ್ ಇದೆ ಇಲ್ಲಿ ನಾವು ನೋಡಬಹುದು. ಅಂಡ್ ಡಿಸ್ಕ್ರೀಟ್ ಪ್ಲಾಸ್ಟಿಕ್, ಇದು ಡಿಸ್ಕ್ರೀಟ್ ಪ್ಲಾಸ್ಟಿಕ್ ಆಗಿರುತ್ತೆ. ಅಂಡ್ ಪ್ರೆಸ್ ಪ್ಯಾಕ್, ದೇರ್ ಇಸ್ ಲೈಕ್ ಲಾರ್ಜರ್ ಸೈಜ್ ಅಲ್ಲಿ ಫ್ಲಾಟ್ ಆಗಿರುತ್ತೆ. ಆ ಫ್ಲಾಟ್ ಅಲ್ಲಿ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ರಿ, ದಿಸ್ ಇಸ್ ಅಬೌಟ್ ಟರ್ಮಿನಲ್ಸ್. ಇದು ಟರ್ಮಿನಲ್ ಆಗಿರುತ್ತೆ. ಇದನ್ನ ನಾವು ಪ್ರೆಸ್ ಪ್ಯಾಕ್ ಆಗಿ ಕರಿತೀವಿ ನಾವು. ಈ ತರ ಡಿಫ್ರೆಂಟ್ ಪ್ಯಾಕೇಜ್ ಅಲ್ಲಿ SCRs ಅವೈಲಬಿಲಿಟಿ ಇರುತ್ತೆ. ದೆನ್ ಕಮಿಂಗ್ ಟು SCR ಟೆಸ್ಟ್, ನಾವು ಯಾವ ತರ SCR ಟೆಸ್ಟ್ ಮಾಡ್ತೀವಿ, ಲೈಕ್ SCR is also made up of a PN junction, alternate PN junction ಮಾಡಿರ್ತೀವಿ. We can test either through diode mode or through ohm resistor mode. ಮಲ್ಟಿಮೀಟರ್ ಅಲ್ಲಿ ಎರಡು ಇದೆ, ಒಂದು ಡಯೋಡ್ ಮೋಡ್ ಆಗಿರುತ್ತೆ, ಇನ್ನೊಂದು ಮಲ್ಟಿಮೀಟರ್ ಆಗಿರುತ್ತೆ. ಎರಡನ್ನೇ ತಗೊಂಡು ನಾವು ಟೆಸ್ಟ್ ಮಾಡಬಹುದಾಗಿರುತ್ತೆ. ಲೈಕ್ ನಾವು ಆಲ್ರೆಡಿ ಸಿಂಬಲ್ ಬರ್ದಿದ್ದು SCR ಅಲ್ಲಿ ಆನೋಡು, ಕ್ಯಾಥೋಡು, ಗೇಟ್ ಅಂತ ನಾವು ಚೆಕ್ ಮಾಡಿದ್ದು. ಅಂಡ್ ಆಲ್ಟರ್ನೇಟ್ ಆಗಿರುತ್ತೆ, ಇದು ಆನೋಡು ಕ್ಯಾಥೋಡ್ ಆಗಿರುತ್ತೆ. ಅಂಡ್ ದಿಸ್ ಅಬೌಟ್ ಗೇಟು 4 ಡಿಫ್ರೆಂಟ್ ಲೇಯರ್ PN ಅಂತ ತಗೊಂಡಾಗ ನಮಗೆ ಡಿಫ್ರೆಂಟ್ ಕಾಂಬಿನೇಷನ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ನಾನು ನಿಮ್ದು ಮಲ್ಟಿಮೀಟರ್ ತಗೊಂಡಾಗ ಓಮ್ ಮಾಡಲ್ ತಗೊಂಡಾಗ ಆನೋಡ್ಗೆ ಪಾಸಿಟಿವ್ ಕೊಡೋದು, ಕ್ಯಾಥೋಡ್ಗೆ ನೆಗೆಟಿವ್ ಕೊಟ್ಟಾಗ ನಿಮ್ಗೆ ಇನ್ಫೈನೈಟ್ ರೆಸಿಸ್ಟೆನ್ಸ್ ಕೊಟ್ಟಿದೆ ಅಂದ್ರೆ ದಟ್ ಇಸ್ ಅ ಗುಡ್. ಅಂಡ್ ಕ್ಯಾಥೋಡ್ಗೆ ಪಾಸಿಟಿವ್ ಕೊಟ್ಟು ಆನೋಡ್ಗೆ ನೆಗೆಟಿವ್ ಕೊಟ್ಟಾಗ ದಟ್ ಈಸ್ ಆಲ್ಸೋ ರೆಸಿಸ್ಟೆನ್ಸ್, ಅದು ಓಪನ್ ತೋರಿಸ್ಬೇಕು, ಅದು ನಾವು ಗುಡ್ ಅಂತ ಕರಿತೀವಿ. ಆನೋಡ್ ಟು ಗೇಟ್ ಇನ್ಫೈನೈಟ್ ತೋರಿಸಿದ್ರೆ ಅಂದ್ರೆ ಗುಡ್. ಗೇಟ್ ಟು ಆನೋಡ್ ದಟ್ ಇಸ್ ಇನ್ಫೈನೈಟ್, ಗುಡ್. ಗೇಟ್ ಟು ಕ್ಯಾಥೋಡ್ ದಟ್ ಇಸ್ ಅ ಲೋ ರೆಸಿಸ್ಟೆನ್ಸ್, ಇಟ್ಸ್ ಅ 20 ohm, ಇಟ್ಸ್ ಅ ಗುಡ್. ಅಂಡ್ ಕ್ಯಾಥೋಡ್ ಟು ಗೇಟ್ ಇಟ್ ಇಸ್ ಅ ಮೀಡಿಯಂ 200 ohm ತೋರಿಸಿದೆ ಅಂದ್ರೆ ಗುಡ್. ಸಿ ದಿಸ್ ಆರ್ ಆಲ್ ದ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ರೆಸಿಸ್ಟರ್ ವ್ಯಾಲ್ಯೂ ಅಕ್ರಾಸ್ ಡಿಫ್ರೆಂಟ್ ಪಾಯಿಂಟ್ ಆನೋಡ್, ಕ್ಯಾಥೋಡ್ ಮತ್ತೆ ಗೇಟ್ ಅಲ್ಲಿ ನಾವು ಮೆಷರ್ ಮಾಡಿದಾಗ ಏನ್ ಬರುತ್ತೆ ಅನ್ನೋದನ್ನ ನಾನು ಇಲ್ಲಿ ಟೇಬಲ್ ಅಲ್ಲಿ ಕೊಟ್ಟಿದ್ದೀನಿ. ಇದ್ರ ಪ್ರಕಾರ ನೀವು ಕನ್ಕ್ಲೂಡ್ ಮಾಡಬಹುದು ಇದು ವರ್ಕಿಂಗ್ ಆಗುತ್ತೆ ಅನ್ನೋದು. ಇದು ಬಿಟ್ಟು ಬೇರೆ ಯಾವುದೇ ವ್ಯಾಲ್ಯೂ ಬಂತು ಅಂದ್ರೆ ಯು ಕ್ಯಾನ್ ಈಸಿಲಿ ಸೇ ದಿಸ್ SCR ಇಸ್ ನಾಟ್ ವರ್ಕಿಂಗ್, ಅದು SCR ಡ್ಯಾಮೇಜ್ ಆಗಿದೆ, ವರ್ಕ್ ಆಗ್ತಾ ಇಲ್ಲ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಸೆಟ್ ದ ಮಲ್ಟಿಮೀಟರ್ ಡಯಲ್ ಇಂಟು ಓಮ್ ಮೋಡ್, ಫಸ್ಟ್ ಓಮ್ ಮೋಡ್ಗೆ ಇಟ್ಕೊಬೇಕು. ಮೆಜರ್ ದ ರೆಸಿಸ್ಟೆನ್ಸ್ ಬಿಟ್ವೀನ್ ಈಚ್ ಟರ್ಮಿನಲ್ ವಿತ್ ಐದರ್ ಪೊಲಾರಿಟಿ, ಅದು ಆನೋಡ್ ಕ್ಯಾಥೋಡ್ ಪೊಲಾರಿಟಿ ನಾನು ಹೇಳಿದ್ದೀನಿ, ಅದ್ರ ಪ್ರಕಾರ ಮಾಡಬೇಕಾಗುತ್ತೆ. ಕಂಪೇರ್ ದ ರಿಸಲ್ಟ್ ವಿತ್ ಸ್ಟ್ಯಾಂಡರ್ಡ್ ಟೆಸ್ಟ್, ಈ ಟೆಸ್ಟ್ ರಿಸಲ್ಟ್ ಜೊತೆ ಕಂಪೇರ್ ಮಾಡಿಕೊಂಡು ಯು ಕ್ಯಾನ್ ಕನ್ಕ್ಲೂಡ್ ವೆದರ್ ಇಟ್ಸ್ ವರ್ಕಿಂಗ್ ಆರ್ ನಾಟ್. ಸೊ ದಿಸ್ ದ SCR ಟೆಸ್ಟಿಂಗ್ ಇನ್ ಡಯೋಡ್ ಮೋಡ್. ಇನ್ನೊಂದು ಟೆಸ್ಟಿಂಗ್ ಮಾಡ್ಬೋದು SCR ಟೆಸ್ಟಿಂಗ್, ಇದು ಟ್ರಿಗರ್ ಟೆಸ್ಟಿಂಗ್ ಅಂತ ಕರಿತೀವಿ. ಲೈಕ್ ನಾವು ಹೇಗೆ MOSFET ನ ಆನ್ ಮಾಡಿ ನಾವು ಟೆಸ್ಟ್ ಮಾಡೋದು ಅದೇ ತರ SCR ನಾವು ಆನ್ ಮಾಡ್ಬೋದು. ಅದನ್ನ ಹೇಗೆ ಅಂತಂದ್ರೆ ಸಿಂಪಲ್ ಆಗಿ ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು. ಫಸ್ಟ್ ಇದನ್ನ ದಿಸ್ ಟೆಸ್ಟ್ ಇಸ್ ಅ ಲಿಟಲ್ ಮೋರ್ ಕಾಂಪ್ಲೆಕ್ಸ್, ಇದು ಕಾಂಪ್ಲೆಕ್ಸ್ ಆಗಿರುತ್ತೆ. ಅಂಡ್ ದಿಸ್ ಕ್ಯಾನ್ ಬಿ ಅಪ್ಲಿಕೇಬಲ್ ಫಾರ್ ಸ್ಮಾಲರ್ SCR. ಲಾರ್ಜರ್ SCR ಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಲಾರ್ಜರ್ SCR ಅಂತಂದ್ರೆ ಈ ತರ ನಾವು ನೋಡಿದೀವಲ್ಲ SCR, ದಿಸ್ SCR ವಿ ಕಾಲ್ ದಟ್ ಇಸ್ ಅ ಲಾರ್ಜರ್ SCR. ವಿ ಕೆನಾಟ್ ಅಪ್ಲೈ ದಿಸ್ ಕಾನ್ಸೆಪ್ಟ್ ಟು ದಿಸ್ ಲಾರ್ಜರ್ SCR. ಈ ಟೆಸ್ಟ್ ನಾವು ಲಾರ್ಜರ್ SCR ಗೆ ಅಪ್ಲೈ ಮಾಡಲ್ಲ, ಇದನ್ನ ಸ್ಮಾಲರ್ SCR ಗೆ ಮಾತ್ರ ಯೂಸ್ ಮಾಡ್ತೀವಿ. ಇಟ್ ಮೈಟ್ ಬಿ ನೆಸೆಸರಿ ಟು ಯೂಸ್ ದ DC ಪವರ್ ಸಪ್ಲೈ ಅಂಡ್ a suitable load, ensure that is having a sufficient current for the SCR latches. ಫಾರ್ ದ ಲಾರ್ಜರ್ ಇದು ಮಾಡಬೇಕು ಅಂತಂದಾಗ ನಾವು DC ಪವರ್ ಸಪ್ಲೈ ಯೂಸ್ ಮಾಡಿಕೊಂಡು ಸಫಿಷಿಯಂಟ್ ಕರೆಂಟ್ ನ ಕೊಟ್ಟಾಗ ನಾವು ಮಾಡಬಹುದಾಗುತ್ತೆ. ಬಟ್ ಇಫ್ ಯು ವಿತ್ ದ ಹೆಲ್ಪ್ ಆಫ್ ದ ಮಲ್ಟಿಮೀಟರ್ ನಾವು ಚೆಕ್ ಮಾಡಬೇಕು ಅಂತಂದಾಗ ಸ್ಮಾಲರ್ SCR ನ ತಗೋಬೇಕು. ಸ್ಮಾಲರ್ SCR ತಗೊಂಡು ವಿ ಕ್ಯಾನ್ ಪ್ಲೇಸ್ ದ ಮಲ್ಟಿಮೀಟರ್ ಇನ್ ರಿಜಿಸ್ಟರ್ ಮೋಡ್. ಆನೋಡ್ಗೆ ಪಾಸಿಟಿವ್ ಕನೆಕ್ಟ್ ಮಾಡಬೇಕು, ಕ್ಯಾಥೋಡ್ಗೆ ನೆಗೆಟಿವ್ ಕೊಡಬೇಕು. ಇಲ್ಲಿ ನಮ್ಗೆ ಇನ್ಫೈನೈಟ್ ರೆಸಿಸ್ಟರ್ ಸಿಗುತ್ತೆ. ಇನ್ಫೈನೈಟ್ ರೆಸಿಸ್ಟರ್ ಸಿಕ್ಕಿದ ತಕ್ಷಣ ನಾವೇನ್ ಮಾಡಬೇಕು, ಈ ಆನೋಡ್ ಪಾಯಿಂಟ್ ನ ತೆಗೆದು ಗೇಟ್ ಟಚ್ ಮಾಡಬೇಕು. ದಟ್ ಇಸ್ ಅ ಸ್ಟೆಪ್ 2. ಗೇಟ್ ಟಚ್ ಮಾಡಿದಾಗ ಏನಾಗುತ್ತೆ, ಗೇಟ್ ಟು ಕ್ಯಾಥೋಡ್ ಏನಾಗುತ್ತೆ ಅಪ್ರಾಕ್ಸಿಮೇಟ್ಲಿ 20 ohm ತೋರಿಸುತ್ತೆ, ಲೋವರ್ ರೆಸಿಸ್ಟರ್ ತೋರಿಸುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ SCR ಆನ್ ಆಗ್ಬಿಡುತ್ತೆ. ಅಂಡ್ ಕೀಪ್ ರಿಮೂವ್ ದಿಸ್ ಗೇಟ್, ಈ ಗೇಟ್ ನ ತೆಗೆದು ನಾವೇನ್ ಮಾಡ್ತೀವಿ ಮತ್ತೆ ಕ್ಯಾಥೋಡ್ ಕೊಟ್ಟಾಗ ಇದು ಲೋ ರೆಸಿಸ್ಟೆನ್ಸ್ ಕೊಡಬೇಕು. ಅಂದ್ರೆ ಅರ್ಥ ಫಸ್ಟ್ ಆಫ್ ಕೇಸಲ್ಲಿ ಇನ್ಫೈನೈಟ್ ರೆಸಿಸ್ಟರ್ ಇರುತ್ತೆ, ಅಂದ್ರೆ ಓಪನ್ ಬಿಟ್ವೀನ್ ಆನೋಡ್ ಟು ಕ್ಯಾಥೋಡ್. ವೆನ್ ಎವರ್ ಅಪ್ಲೈ ದ ಗೇಟ್ಗೆ ನಾವು ಪಾಸಿಟಿವ್ ವೋಲ್ಟೇಜ್ ಕೊಟ್ಟಾಗ ಏನಾಗುತ್ತೆ SCR ಆನ್ ಆಗುತ್ತೆ. SCR ಆನ್ ಆದಾಗ ಅಂದ್ರೆ ಏನಾಗುತ್ತೆ, ಕರೆಂಟ್ ಫ್ಲೋಸ್ ಫ್ರಮ್ ದ ಆನೋಡ್ ಟು ಕ್ಯಾಥೋಡ್, ಅಂದ್ರೆ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ನಾವು ಹೇಳ್ಕೊಬಹುದು. ಸೊ ಅವಾಗ ಏನಾಗುತ್ತೆ ಲೋ ರೆಸಿಸ್ಟೆನ್ಸ್ ಪಾತ್ ಕೊಡುತ್ತೆ. ಈ ಕಾಂಬಿನೇಷನ್ ಅಲ್ಲಿ ನಮ್ಗೆ ಬಂದು ಇನ್ಫೈನೈಟ್ ಲೋ ರೆಸಿಸ್ಟೆನ್ಸ್ ಬಂದ್ರೆ ಇಟ್ಸ್ ವರ್ಕಿಂಗ್ ವೆಲ್. ದಿಸ್ ಇಸ್ ಕಾಲ್ಡ್ ಟ್ರಿಗರಿಂಗ್ ಟೆಸ್ಟ್ ಅಂತ ಕರಿತೀವಿ. ಇದನ್ನ ಸ್ಮಾಲ್ SCR ಮಾಡೋಕ್ಕಾಗುತ್ತೆ, ಲಾರ್ಜರ್ SCR ಮಾಡೋಕ್ಕಾಗಲ್ಲ. ಲಾರ್ಜರ್ SCR ಮಾಡಬೇಕು ಅಂತಂದಾಗ ವಿ ಶುಡ್ ಹ್ಯಾವ್ ಅ ರೆಗ್ಯುಲೇಟೆಡ್ ಪವರ್ ಸಪ್ಲೈ, DC ಪವರ್ ಸಪ್ಲೈ ವಿತ್ ಸಫಿಷಿಯಂಟ್ ಕರೆಂಟ್ ನ ಕೊಟ್ಟು ವಿ ಕ್ಯಾನ್ ಲ್ಯಾಚ್ ಇಟ್ ಅಂಡ್ ವಿ ಕ್ಯಾನ್ ಡೂ ದಿಸ್ ಎಕ್ಸ್ಪೆರಿಮೆಂಟ್. ಇನ್ ಮೋಸ್ಟ್ ಕೇಸಸ್ ದ ಫಾಲ್ಟ್ ದಟ್ ಅಕರ್ಸ್ ವಿತ್ SCR ಆರ್ ವೆರಿ ಆಬ್ವಿಯಸ್ಲಿ, ಬಹಳಷ್ಟು ಫಾಲ್ಟ್ಗಳು ಆಗುತ್ತೆ. ಆ SCR ಅಲ್ಲಿ ಬರೋ ಫಾಲ್ಟ್ಗಳು ಯಾವುದು ಅಂತ ನಾವು ಲಿಸ್ಟ್ ಮಾಡಿದೀವಿ. ದಟ್ ಇಸ್ ಶಾರ್ಟ್ ಸರ್ಕ್ಯೂಟ್ ಬಿಟ್ವೀನ್ ಆನೋಡ್ ಟು ಕ್ಯಾಥೋಡ್. ಆನೋಡ್ ಟು ಕ್ಯಾಥೋಡ್ ಟರ್ಮಿನಲ್ ನಮ್ಗೆ ಏನಾಗುತ್ತೆ, ಶಾರ್ಟ್ ಆಗ್ಬಿಡುತ್ತೆ. ಇದು SCR ಅಂತ ತಗೊಂಡಾಗ ಇದು ಆನೋಡ್ ಟು ಕ್ಯಾಥೋಡ್ ಶಾರ್ಟ್ ಆದಂದ್ರೆ ಇದು ಯೂಸ್ಲೆಸ್ ಆಗುತ್ತೆ. ದಟ್ ಇಸ್ ಅ ಕಾಸ್. ಏನಕ್ಕಾಗುತ್ತೆ ಅಂದ್ರೆ ಕಾಸಸ್ ಆಫ್ ರಿವರ್ಸ್ ವೋಲ್ಟೇಜ್. ನಾವು ಇದನ್ನ ನೆಗೆಟಿವ್ ಕೊಟ್ಟು ಇದು ಪಾಸಿಟಿವ್ ಕೊಟ್ಟು ಜಾಸ್ತಿ ವೋಲ್ಟೇಜ್ ಕೊಟ್ಟಾಗ ಇದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಅಂಡ್ ಓಪನ್ ಸರ್ಕ್ಯೂಟ್ ಬಿಟ್ವೀನ್ ಆನೋಡ್ ಟು ಕ್ಯಾಥೋಡ್ ಓಪನ್ ಆಗ್ಬಿಡುತ್ತೆ, ಅಂದ್ರೆ ಇಲ್ಲಿ ಜಂಕ್ಷನ್ ಬ್ರೇಕ್ ಆಗಿ ಕರೆಂಟ್ ಫ್ಲೋ ಆಗಲ್ಲ. ಕಾಸ್ ಬೈ ದ ಎಕ್ಸೆಸಿವ್ ಆನೋಡ್ ಕರೆಂಟ್ ಕೊಟ್ಟಾಗ ಇಲ್ಲಿ ಒಳಗಡೆ ಜಂಕ್ಷನ್ ಸುಟ್ಟೋಗುತ್ತೆ. ಅಂಡ್ ಶಾರ್ಟ್ ಸರ್ಕ್ಯೂಟ್ ಬಿಟ್ವೀನ್ ಗೇಟ್ ಟು ಕ್ಯಾಥೋಡ್, ಇಲ್ಲಿ ಗೇಟ್ ಮತ್ತೆ ಕ್ಯಾಥೋಡ್ ಇಂದ ಏನಾಗುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ.
ಕಾಸಸ್ ಬೈ ದ ಎಕ್ಸೆಸಿವ್ ರಿವರ್ಸ್ ಗೇಟ್ ವೋಲ್ಟೇಜ್. ನೆಗೆಟಿವ್ ವೋಲ್ಟೇಜ್ ನಾನು ಅಪ್ಲೈ ಮಾಡಿದಾಗ ಈ ಪ್ರಾಬ್ಲಮ್ ಬರುತ್ತೆ. ಓಪನ್ ಸರ್ಕ್ಯೂಟ್ ಬಿಟ್ವೀನ್ ದ ಗೇಟ್ ಟು ಕ್ಯಾಥೋಡ್ ಓಪನ್ ಸರ್ಕ್ಯೂಟ್ ಆದಾಗಲೂ ಈ ತರ ಪ್ರಾಬ್ಲಮ್ ಬರುತ್ತೆ. ದಿಸ್ ಆರ್ ಆಲ್ ದ ಪ್ರಾಬ್ಲಮ್ happens in a SCR. You should be able to identify with the help of multimeter. ದೆನ್ ಕಮಿಂಗ್ ಟು ಡಯಾಕ್ ಅಂತ ಬಂದಾಗ ಡಯಾಕ್ ಸಿಂಬಲ್ ನಾವು ಇದು ನೋಡ್ಬೋದು. ಸೇಮ್ ಡಯೋಡ್ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ. DB3 ಅಂತ ನಾವು ಒಂದು ಪ್ಯಾಕೇಜ್ ತಗೊಂಡಿದ್ವಿ. ಇದು ಬ್ಲೂ ಕಲರ್ ಇದೆ, ಸ್ಮಾಲೆಸ್ಟ್ ಯೂನಿಟ್ ಆಗಿರುತ್ತೆ. ಅಂಡ್ ಸಿಂಬಲ್ ನಾವು ನೋಡ್ಬೋದು ಆನೋಡ್ 1 ಆನೋಡ್ 2 ಅಂತ ಕರಿತೀವಿ. ಈ ಸಿಂಬಲ್ ಅಲ್ಲಿ ಟ್ರಯಾಂಗಲ್ ಯಾವ ಕಡೆ ಏನಾದರೂ ಟರ್ನ್ ಆಗಿರ್ಬೋದು, ಬಟ್ ಆಂಟಿ ಪ್ಯಾರಲ್ ಆಗಿರ್ಬೋದು. ಒಂದು ಈ ಕಡೆ ಇದ್ರೆ ಇನ್ನೊಂದು ಈ ಕಡೆ ಇರಬೇಕಾಗುತ್ತೆ. ಇದು ಸಿಂಬಲ್ ರೆಪ್ರೆಸೆಂಟೇಷನ್ ಆಗಿರುತ್ತೆ. DB4 ಇದು ಥ್ರೂ ಹೋಲ್ ಪ್ಯಾಕೇಜ್ ಆಗಿರುತ್ತೆ. ಅಂಡ್ ದಿಸ್ ಇಸ್ ಸರ್ಫೇಸ್ ಮೌಂಟ್ ಪ್ಯಾಕೇಜ್ ಆಗಿರುತ್ತೆ. ನಮಗೆ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರೋದು ಡಯಾಕ್ ಆಗಿರುತ್ತೆ. ದೆನ್ ಇದನ್ನ ಯಾವ ತರ ಟೆಸ್ಟ್ ಮಾಡ್ತೀವಿ? ಆಸ್ ಯೂಶುವಲ್ ಡಯೋಡ್ ನಾವು ಹೇಗೆ ಟೆಸ್ಟ್ ಮಾಡೋದು ವಿತ್ ದ ಹೆಲ್ಪ್ ಆಫ್ ಮಲ್ಟಿಮೀಟರ್, ಅದೇ ಇದರಲ್ಲಿ ನಾವು ಸೆಟ್ ಮಾಡ್ತೀವಿ. ಇಲ್ಲಿ ಮಲ್ಟಿಮೀಟರ್ ತಗೊಂಡು ಸೆಟ್ ದಿಸ್ ಮಲ್ಟಿಮೀಟರ್ ಡಿಜಿಟಲ್ ಮಲ್ಟಿಮೀಟರ್ ಟು ಓಮ್ ಸ್ಕೇಲ್, ಅಂದ್ರೆ ಮಲ್ಟಿಮೀಟರ್ ಅಲ್ಲಿ ಓಮ್ ಸ್ಕೇಲ್ ನ ಸೆಟ್ ಮಾಡಬೇಕು. ದಟ್ ಇಸ್ ಅ ಫಸ್ಟ್ ಪ್ರೊಸೀಜರ್ ಆಗುತ್ತೆ. ಸೆಕೆಂಡ್ ಪ್ರೊಸೀಜರ್ ಏನಾಗುತ್ತೆ, ಇಲ್ಲಿ ಟರ್ಮಿನಲ್ ಇಂಪಾರ್ಟೆಂಟ್ ಅಲ್ಲ ಆನೋಡ್ ಕ್ಯಾಥೋಡ್, ಯಾಕಂದ್ರೆ ಡಯಾಕ್ ಇಟ್ ವರ್ಕ್ಸ್ ಇನ್ ಬೋತ್ ದ ಡೈರೆಕ್ಷನ್. ಎರಡು ಡೈರೆಕ್ಷನ್ ಅಲ್ಲಿ ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಫಸ್ಟ್ ನಾವು ಎರಡನೇ ಪಾಯಿಂಟ್ ಅಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಅಲ್ಲಿ ಆನೋಡ್ ನ ಇಲ್ಲಿ ಕನೆಕ್ಟ್ ಮಾಡ್ತೀವಿ ಟರ್ಮಿನಲ್ 1 ಗೆ, ಕ್ಯಾಥೋಡ್ ನಾವೇನ್ ಮಾಡ್ತೀವಿ ಟರ್ಮಿನಲ್ 2 ಕನೆಕ್ಟ್ ಮಾಡ್ತೀವಿ. ಎಷ್ಟು ರೆಸಿಸ್ಟರ್ ಬರುತ್ತೆ ಚೆಕ್ ಮಾಡ್ತೀವಿ. ಅಂಡ್ ಸೇಮ್ ಥಿಂಗ್ ರಿವರ್ಸ್ ಮಾಡ್ತೀವಿ ನಾವು. ಏನಿದೆ ಇಲ್ಲಿ ಆನೋಡ್ ಮತ್ತೆ ಇಲ್ಲಿ ಕ್ಯಾಥೋಡ್ ತಗೋತೀವಿ. ಏನ್ ರೆಸಿಸ್ಟರ್ ಬರುತ್ತೆ ನಾವು ಚೆಕ್ ಮಾಡಬೇಕಾಗುತ್ತೆ. ಇಟ್ ಶುಡ್ ಶೋ ಹೈಯರ್ ರೆಸಿಸ್ಟೆನ್ಸ್ ಕೊಟ್ಟರೆ ಅದೇನಾಗುತ್ತೆ ಪ್ರಾಪರ್ ಆಗಿ ವರ್ಕ್ ಆಗ್ತದೆ. ಕನೆಕ್ಟ್ ದ DM lead ಟು ದ ಲೆಡ್ಸ್ ಆಫ್ ದ ಡಯಾಕ್ ಅಂಡ್ ರೆಕಾರ್ಡ್ ದ ರೆಸಿಸ್ಟೆನ್ಸ್ ರೀಡಿಂಗ್. ರಿವರ್ಸ್ ದ DM lead ಅಂಡ್ ರೆಕಾರ್ಡ್ ದ ರೆಸಿಸ್ಟೆನ್ಸ್ ರೀಡಿಂಗ್. ಎರಡು ಕಡೆನೂ ನಾವು ರೆಸಿಸ್ಟೆನ್ಸ್ ರೀಡಿಂಗ್ ನ ರೆಕಾರ್ಡ್ ಮಾಡ್ಕೊಬೇಕು. ರೆಕಾರ್ಡ್ ಮಾಡ್ಕೊಂಡು ನಾವು ಸ್ಟ್ಯಾಂಡರ್ಡ್ ಜೊತೆ ಕಂಪೇರ್ ಮಾಡಬೇಕಾಗುತ್ತೆ. ಬೋತ್ ದ ರೆಸಿಸ್ಟೆನ್ಸ್ ರೀಡಿಂಗ್ ಶುಡ್ ಶೋಸ್ ದ ಹೈ ರೆಸಿಸ್ಟೆನ್ಸ್ ನ ತೋರಿಸಬೇಕಾಗುತ್ತೆ. ವೈ ಬಿಕಾಸ್ ಮೀನ್ಸ್ ಇಟ್ಸ್ ಹ್ಯಾವ್ 2 ಝೀನರ್ ಡಯೋಡ್. ನಾನು ಸ್ಟಾರ್ಟಿಂಗ್ ಅಲ್ಲೇ ಬಿಗಿನಿಂಗ್ ಅಲ್ಲೇ ಥಿಯರಿಲಿ ಹೇಳಿದೆ, ಡಯಾಕ್ ಇಸ್ ಮೆಂಟ್ ಆಫ್ 2 ಝೀನರ್ ಡಯೋಡ್ ಕನೆಕ್ಟೆಡ್. ಡಯಾಕ್ ಇಸ್ ಈಕ್ವಲೆಂಟ್ ಟು ದ 2 ಝೀನರ್ ಡಯೋಡ್ ಕನೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ನಾವು ಹೇಳಿದ್ದು. ಅಂಡ್ ಝೀನರ್ ಡಯೋಡ್ ಟೆಸ್ಟಿಂಗ್ ನಾವು ಮಾಡಿದ್ದು. ಇಟ್ಸ್ ಆಕ್ಸ್ ಹೈ ರೆಸಿಸ್ಟೆನ್ಸ್ ಕೊಡುತ್ತೆ ನಮಗೆ. ದ ಟೆಸ್ಟಿಂಗ್ ಎ ಡಯಾಕ್ ಇನ್ ದಿಸ್ ಮ್ಯಾನರ್ ಓನ್ಲಿ ಶೋಸ್ ದಟ್ ದ ಕಾಂಪೋನೆಂಟ್ ಶಾರ್ಟ್ ಸರ್ಕ್ಯೂಟ್. ನಮ್ಗೆ ಇದರಲ್ಲಿ ನಾವು ಏನು ಮಾಡ್ತೀವಿ, ಈ ಟೆಸ್ಟ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ. ಬಟ್ ಓಪನ್ ಸರ್ಕ್ಯೂಟ್ ಆಗಿದ್ರೆ ಈ ಟೆಸ್ಟ್ ಇಂದ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ದರ್ ಇಸ್ ಒನ್ ಮೋರ್ ಟೆಸ್ಟ್ ಕಾಲ್ಡ್ ಆಸ್ ಅನ್ ಆಸಿಲೋಸ್ಕೋಪ್ ಟೆಸ್ಟ್ ಅಂತ ಕರಿತೀವಿ. ಆಸಿಲೋಸ್ಕೋಪ್ ಅಂದ್ರೆ CRO. ನಾವು CRO ಯೂಸ್ ಮಾಡ್ಕೊಂಡು ನಾವು ಅದು ಓಪನ್ ಆಗಿದೆ ಅಂತ ಕಂಡುಹಿಡಿಯಬೇಕಾಗುತ್ತೆ. ಈ ಟೆಸ್ಟ್ ಇಂದ ನಾವು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನೋದನ್ನ ಮಾತ್ರ ಐಡೆಂಟಿಫೈ ಮಾಡಬಹುದು. ಇಫ್ ದ ಡಯೋಡ್ ಇಸ್ ಓಪನ್ ಇನ್ ಬಿಟ್ವೀನ್, ಒಳಗಡೆ ಜಂಕ್ಷನ್ ಬ್ರೇಕ್ ಆಗಿ ಓಪನ್ ಆಗಿದ್ರೆ ಆ ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ ವಿತ್ DMM ಮೋಡ್. ಬಟ್ ನಾವು ಅದನ್ನ ಏನ್ ಮಾಡಬಹುದು, CRO ಮೋಡ್ ಅಲ್ಲಿ ಟೆಸ್ಟ್ ಮಾಡಬಹುದು. ಆ CRO ಮೋಡ್ ಟೆಸ್ಟ್ ನಾನು ಕೊಟ್ಟಿದ್ದೀನಿ, ಬಟ್ ಇಟ್ ಇಸ್ ನಾಟ್ ದ ಸ್ಕೋಪ್ ಇನ್ ಯುವರ್ ಎಕ್ಸ್ಪೆರಿಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಬೇಕಾಗಿಲ್ಲ. ಯು ಹ್ಯಾವ್ ಟು ಡೂ ಆಲ್ ದ ಟೆಸ್ಟಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಮಲ್ಟಿಮೀಟರ್. ನೀವು ಮಲ್ಟಿಮೀಟರ್ ತಗೊಂಡು ಎಲ್ಲಾ ಟೆಸ್ಟ್ ನ ಮಾಡಬೇಕಾಗುತ್ತೆ. ಬಟ್ CRO ತಗೊಂಡು ಹೇಗೆ ಟೆಸ್ಟ್ ಮಾಡ್ತಾರೆ, ಸಿಂಪಲ್, ಯು ನೀಡ್ ಟು ಕನ್ಸ್ಟ್ರಕ್ಟ್ ಎ ಸರ್ಕ್ಯೂಟ್. ಒಂದು ಸರ್ಕ್ಯೂಟ್ ನ ಮಾಡಬೇಕು ಅಂದ್ರೆ ಒಂದು 30 ವೋಲ್ಟೇಜ್ AC ಸೋರ್ಸ್ ಬೇಕಾಗುತ್ತೆ. ಒಂದು ಸ್ಮಾಲ್ ರೆಸಿಸ್ಟರ್ 1 ಕಿಲೋ ಓಮ್ ಅಂತ ಡಯಾಕ್ ಕನೆಕ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ನಾವು ಸ್ವಿಚ್ ಆಫ್ ಆದಾಗ ನಮ್ಗೆ ಏನಾಗಿರುತ್ತೆ, ಕಂಪ್ಲೀಟ್ ಸೈನ್ ವೇವ್ ಬರಬೇಕು. that's a complete sine wave indicate that DIAC failed open. ನಮಗೆ ಕಂಪ್ಲೀಟ್ ಆನ್ ಮಾಡಿದಾಗ ನಮಗೆ ಕಂಪ್ಲೀಟ್ ಸೈನ್ ವೇವ್ ಬಂತು ಅಂದ್ರೆ DIAC ಏನಾಗ್ತದೆ, ಓಪನ್ ಆಗಿದೆ ಅಂತ, DIAC ವರ್ಕ್ ಆಗ್ತಾ ಇಲ್ಲ ಅಂತ. ಇಫ್ ದಿಸ್ ಫ್ಲಾಟ್, ಒಂದ್ ಕಡೆ ಫ್ಲಾಟ್ ಆಗ್ತಾ ಇದೆ ಅಂತಂದ್ರೆ ದಟ್ ಇಸ್ DIAC ಇಸ್ ವರ್ಕಿಂಗ್ ಪ್ರಾಪರ್ಲಿ. SCR CRO ದಲ್ಲಿ ನಮಗೆ ಸೈನ್ ಶೇಪ್ ನಮ್ಗೆ ಗೊತ್ತಿದೆ, ಮೇಲ್ಗಡೆ ಕರ್ವ್ ಈ ತರ ಇರುತ್ತೆ. ಆ ಕರ್ವ್ ಕಟ್ ಆಗಿದ್ರೆ, ಫ್ಲಾಟ್ ಆಗಿದ್ರೆ, ವಿ ಕ್ಯಾನ್ ಈಸಿಲಿ ಸೇ ದಟ್ ಇಸ್ DIAC ಇಸ್ ವರ್ಕಿಂಗ್ ಪ್ರಾಪರ್ಲಿ. ದಿಸ್ ಆಸಿಲೋಸ್ಕೋಪ್ ಟೆಸ್ಟ್ ಇಟ್ ಈಸ್ ನಾಟ್ ಆಸ್ ಪರ್ ದ ಸಿಲೆಬಸ್. ನಿಮ್ ಸಿಲೆಬಸ್ ಪ್ರಕಾರ ಇದು ಬೇಕಾಗಿಲ್ಲ, ಬಟ್ ಯು ಹ್ಯಾವ್ ಟು ಕಂಡಕ್ಟ್ ಓನ್ಲಿ ಫಾರ್ DIAC ವಿತ್ ಓಪನ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನೋ ಟೆಸ್ಟ್ ಮಾಡ್ಬೇಕಾಗುತ್ತೆ. ಬಟ್ ನೀವು ಪ್ರಾಕ್ಟಿಕಲ್ ಆಗಿ ಎಲ್ಲಾದ್ರೂ ಓಪನ್ ಸರ್ಕ್ಯೂಟ್ ಆಗಿರೋ DIAC ನ ಟೆಸ್ಟ್ ಮಾಡ್ಬೇಕು ಅಂದಾಗ ನೀವು ಈ ಟೆಸ್ಟ್ ಕೇಸ್ ನ ಯೂಸ್ ಮಾಡ್ಬೇಕಾಗುತ್ತೆ. ದೆನ್ ಕಮಿಂಗ್ ಟು ಟ್ರ್ಯಾಕ್ ಸೇಮ್ DIAC ಯಾವ ತರ ಇದೆ ಅದೇ ತರ ನಮಗೆ ಅವೈಲಬಿಲಿಟಿ ಇರುತ್ತೆ. ಪ್ಯಾಕೇಜ್ಗಳು ನಾವು ನೋಡ್ಬೋದು. ಈ ತರ ಲೋ ಕರೆಂಟ್ಗೆ ನಮಗೆ ಅಥವಾ ಲೋ ಪವರ್ ಅಪ್ಲಿಕೇಶನ್ಗಳಿಗೆ ನಾವು ಹೀಟ್ ಸಿಂಕ್ ನ ಯೂಸ್ ಮಾಡೋದಿಲ್ಲ. ಹೈ ಕರೆಂಟ್ ಅಥವಾ ಹೈ ಪವರ್ ಅಪ್ಲಿಕೇಶನ್ಗಳಲ್ಲಿ ಹೀಟ್ ಸಿಂಕ್ ಯೂಸ್ ಮಾಡ್ತೀವಿ ನಾವು. 3 ಟರ್ಮಿನಲ್ ಡಿವೈಸ್ ಟ್ರ್ಯಾಕ್ ಅಲ್ಲಿ. ಯಾವ್ದು ಟರ್ಮಿನಲ್ ಅಂದ್ರೆ MT1 MT2 ಅಂಡ್ ಗೇಟ್ ಟರ್ಮಿನಲ್ ಅಂತ ಕರಿತೀವಿ. ಇದು ಸಿಂಬಲ್ ಆಗಿರುತ್ತೆ. ಟರ್ಮಿನಲ್ 1 ಇಸ್ ಆಲ್ವೇಸ್ ಅಟ್ಯಾಚ್ ಟು ದ ಗೇಟ್ಗೆ ಅಟ್ಯಾಚ್ ಆಗಿರುತ್ತೆ. ಅದನ್ನ MT1 ಅಂತಾನು ಕರಿತೀವಿ ಅಥವಾ MT2 ಅಂತಾನು ಕರಿತೀವಿ. ಮೇನ್ ಟರ್ಮಿನಲ್ 1, ಮೇನ್ ಟರ್ಮಿನಲ್ 2 ಅಥವಾ ಕೆಲವರು ಆನೋಡ್ 1 ಆನೋಡ್ 2 ಅಂತಾನು ಕರೀತಾರೆ. BT136 ಇಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟ್ರ್ಯಾಕ್. ಅದರದ್ದು ಪಿನ್ ಡಯಾಗ್ರಾಮ್ ನಾನು ಇಲ್ಲಿ ಕೊಟ್ಟಿದ್ದೀನಿ. T1 T2 ಅಂಡ್ ಗೇಟ್ ಆಗಿರುತ್ತೆ. ಕೆಲವೊಂದು ಪ್ಲಾಸ್ಟಿಕ್ ಮೋಲ್ಡೆಡ್ ಇದ್ದಾಗ T1 T2 ಗೇಟ್ ಆಗಿರುತ್ತೆ. ಸ್ಟಡ್ ಮೌಂಟೆಡ್ ಅಲ್ಲಿ
T1 ಗೇಟ್ ಆಗಿರುತ್ತೆ, ಇದು T2 ಗೇಟ್ ಆಗಿರುತ್ತೆ. ಇದು ಟ್ರ್ಯಾಕ್ ಡಿಫ್ರೆಂಟ್ ಪ್ಯಾಕೇಜು ಅಂಡ್ ಪಿನ್ ಡಯಾಗ್ರಾಮ್ ನಾವು ಐಡೆಂಟಿಫೈ ಮಾಡೋದು ಅಂಡ್ ಟ್ರ್ಯಾಕ್ ಐಡೆಂಟಿಫೈ ಮಾಡೋದು ಗೊತ್ತಾಯ್ತು ನಮಗೆ. ಸ್ಪೆಸಿಫಿಕೇಶನ್ ಗೊತ್ತಿರಬೇಕು. BT136 ಮೀನ್ಸ್ ಟ್ರ್ಯಾಕ್ ಆಗಿರುತ್ತೆ. ಅಂಡ್ ದರ್ ಆರ್ ಡಿಫ್ರೆಂಟ್ ಪಿನ್ ಪ್ಯಾಕೇಜ್ ಅವೈಲಬಲ್. ನಮಗೆ ಡಿಫ್ರೆಂಟ್ ಪಿನ್ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಇದರಲ್ಲಿ ಲೀಡ್ ಸಿಂಕ್ ಇದೆ, ಇದರಲ್ಲಿ ಲೀಡ್ ಸಿಂಕ್ ಇಲ್ಲ. ಅಂದ್ರೆ ಇದು ಹೈ ಪವರ್ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತೀವಿ, ಇದು ಲೋ ಪವರ್ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತೀವಿ. ಇದು ಸ್ಮಾಲರ್ ಆಗಿದೆ ಅಂದ್ರೆ ಇನ್ನೂ ಸ್ಮಾಲ್ ಇದಕ್ಕಿಂತ ಸ್ವಲ್ಪ ಲೋ ಪವರ್ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಲೋ ಕರೆಂಟ್ ಲೋ ವೋಲ್ಟೇಜ್ ಹ್ಯಾಂಡಲ್ ಮಾಡುತ್ತೆ. ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಪ್ಯಾಕೇಜ್ ನಮಗೆ ಅವೈಲಬಲ್ ಇರೋದು. ದಟ್ಸ್ ಅ ಪಿನ್ ಸ್ಟ್ಯಾಂಡರ್ಡ್ ಟೈಪ್ ಅಂತ ಕರಿತೀವಿ. ಅಂಡ್ ಕ್ಯಾಪ್ಸೂಲ್ ಇಟ್ಸ್ ಅ ಡಿಸ್ಕ್ ಟೈಪ್. ಇದು ಡಿಸ್ಕ್ ಟೈಪ್ ಅಲ್ಲಿ ಇರುತ್ತೆ. ಡಯಾಕ್ SCR ನಮಗೆ ಈ ತರ ಡಿಸ್ಕ್ ಟೈಪ್ ಅಲ್ಲಿ ಅವೈಲಬಲ್ ಇರುತ್ತೆ. ದಟ್ ಇಸ್ ಅ ಸ್ಟಡ್ ಟೈಪ್ ಆಗಿರುತ್ತೆ. ಡಿಫ್ರೆಂಟ್ ಪ್ಯಾಕೇಜ್ ಆಫ್ ಟ್ರ್ಯಾಕ್ ಆಗಿರುತ್ತೆ. ಟ್ರ್ಯಾಕ್ ಟೆಸ್ಟಿಂಗ್ ಸೇಮ್ ಆಸ್ ಡಯಾಕ್ ನಾವು ಯಾವ ತರ ಟೆಸ್ಟ್ ಮಾಡೋದು, SCR ಯಾವ ತರ ಟೆಸ್ಟ್ ಮಾಡೋದು, ಅದೇ ತರ ಮಲ್ಟಿಮೀಟರ್ ತಗೊಬೇಕು. ಮಲ್ಟಿಮೀಟರ್ನ ನಾವು ವಿ ಕ್ಯಾನ್ ಸೆಟ್ ದಿಸ್ resistance mode ಅಲ್ಲಿ ಸೆಟ್ ಮಾಡಿ we can do this test. The track should be tested under operating condition using oscilloscope ಯೂಸ್ ಮಾಡ್ಕೊಂಡು ಆಪರೇಟಿಂಗ್ ಕಂಡೀಷನ್ ಅಲ್ಲಿ ಟೆಸ್ಟ್ ಮಾಡ್ಬೋದು. ಬಟ್ ನಮ್ಮ ಎಕ್ಸ್ಪೆರಿಮೆಂಟ್ ಅಲ್ಲಿ ಡಿಜಿಟಲ್ ಮಲ್ಟಿಮೀಟರ್ ತಗೊಂಡು ಇಟ್ಸ್ ಯೂಸ್ ಟು ಮೇಕ್ ದ ರಫ್ ಟೆಸ್ಟ್ ವಿತ್ ಅ ಟ್ರ್ಯಾಕ್ ಔಟ್ ಆಫ್ ಸರ್ಕ್ಯೂಟ್ ಇಲ್ದೇನೆ ನಾವು ಜಸ್ಟ್ ಟ್ರ್ಯಾಕ್ ಇದು ಮಾಡ್ತೀವಿ. ದಿಸ್ ಅ ಪ್ರೊಸೀಜರ್. ಫಸ್ಟ್ ಮಲ್ಟಿಮೀಟರ್ ತಗೊಂಡು ಇಲ್ಲಿ ಪಾಸಿಟಿವ್ ಕನೆಕ್ಟ್ ಮಾಡ್ಬೇಕು, ಇಲ್ಲಿ ನೆಗೆಟಿವ್ ಕನೆಕ್ಟ್ ಮಾಡೋ ಓಮ್ ಮೋಡಾಗಿ ಸೆಟ್ ಮಾಡಬೇಕು. ದಟ್ ಈಸ್ ಅ ಫಸ್ಟ್ ಸ್ಕೇಲ್. ಸೆಟ್ ದ DMM into ಓಮ್ ಸ್ಕೇಲ್. ಸೆಕೆಂಡ್ ಏನು ಮಾಡ್ತೀವಿ ನಾವು, ಕನೆಕ್ಟ್ ದ ನೆಗೆಟಿವ್ ಲೀಡ್ ಟು MT1 ಗೆ ನೆಗೆಟಿವ್ ಲೀಡ್ ಕನೆಕ್ಟ್ ಮಾಡಬೇಕು. ಆ್ಯಂಡ್ ಪಾಸಿಟಿವ್ ಲೀಡ್ನ ತೊಗೊಂಡೋಗಿ ನಾವು ಏನು ಮಾಡಬೇಕು, MT2 ಕನೆಕ್ಟ್ ಮಾಡಬೇಕು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಏನು ಅಂತಂದರೆ ಇಲ್ಲಿ ಶಾರ್ಟ್ ಮಾಡಬೇಕಾಗುತ್ತೆ. ಯಾವುದನ್ನು ಶಾರ್ಟ್ ಮಾಡಬೇಕು, MT1 ಇಂದ ಗೇಟಿಗೆ ಶಾರ್ಟ್ ಮಾಡಬೇಕು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ. ಆ ಶಾರ್ಟ್ ಮಾಡಿದಾಗ ಏನಾಗುತ್ತೆ, ಸ್ಟಾರ್ಟಿಂಗು ಫಸ್ಟು ನಾವು ಕನೆಕ್ಟ್ ಮಾಡಿದಾಗ ಇಲ್ಲಿ ವಾಟ್ ವಿ ಕನೆಕ್ಟೆಡ್, ಇಲ್ಲಿ ನೆಗೆಟಿವ್ ಕನೆಕ್ಟ್ ಮಾಡಿದೀವಿ, ಇಲ್ಲಿ ಪಾಸಿಟಿವ್ ಕನೆಕ್ಟ್ ಮಾಡಿದೀವಿ. ಅಂದ್ರೆ ನಮ್ಗೆ ಇಲ್ಲಿ ಏನಾಗುತ್ತೆ, ಐ ವ್ಯಾಲ್ಯೂ ಕೊಡ್ತಾ ಇರುತ್ತೆ, ಐ ವ್ಯಾಲ್ಯೂ ರೆಸಿಸ್ಟೆನ್ಸ್ ತೋರಿಸ್ತಾ ಇರುತ್ತೆ. ವೆನ್ ಎವರ್ ಯು ಡೂ ಎ ಶಾರ್ಟ್, ಇಲ್ಲಿಂದ ನಾನು ಗೇಟಿಗೆ ಶಾರ್ಟ್ ಮಾಡಿದ ತಕ್ಷಣ ಇದೇನಾಗುತ್ತೆ, ಲೋ ವ್ಯಾಲ್ಯೂ ಕೊಡುತ್ತೆ. ದಿಸ್ ಒನ್ ಕಾಂಬಿನೇಷನ್. ಅಗೇನ್ ಯು ಹ್ಯಾವ್ ಟು ರಿವರ್ಸ್ ದ ಟರ್ಮಿನಲ್ ರಿವರ್ಸ್ ಮಾಡಬೇಕು. ಅಂದ್ರೆ ಪಾಸಿಟಿವ್ನ MT1 ಕನೆಕ್ಟ್ ಮಾಡಬೇಕು, ನೆಗೆಟಿವ್ ನ ಇಲ್ಲಿ ಕೊಡಬೇಕು. ಅವಾಗ ನನ್ಗೆ ಏನು ಕೊಡುತ್ತೆ, ಐ ವ್ಯಾಲ್ಯೂ ಕೊಡುತ್ತೆ. ದಟ್ ಈಸ್ ಐ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಕೊಡುತ್ತೆ. ಅಂಡ್ ಶಾರ್ಟ್ ದ MT2 ಗೇಟ್ ಇಂದ MT2 ಶಾರ್ಟ್ ಮಾಡಿದಾಗ ಇಟ್ ಬಿಕಮ್ಸ್ ಆನ್ ಆದಾಗ ಏನಾಗುತ್ತೆ, ಲೋ ವ್ಯಾಲ್ಯೂ ಕೊಡುತ್ತೆ. ಸಿ ದಿಸ್ ಕಾಂಬಿನೇಷನ್ I to low and I to low, that means I will be open, high resistance will gives one SCR when track is open. ಟ್ರ್ಯಾಕ್ ಆಫ್ ಅಲ್ಲಿ ಇದ್ದಾಗ ಐ ರೆಸಿಸ್ಟೆನ್ಸ್ ಕೊಡುತ್ತೆ. ದಟ್ ಇಸ್ ಗುಡ್ ಕಂಡೀಷನ್. ವೆನ್ ಎವರ್ ಯು ಟರ್ನ್ ಆನ್, ಹೇಗೆ ಟರ್ನ್ ಆನ್ ಮಾಡ್ತೀವಿ, ಬೈ ಅಪ್ಲೈಂಗ್ ಗೇಟ್ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಟರ್ನ್ ಆನ್ ಆಗುತ್ತೆ. ಟರ್ನ್ ಆನ್ ಆದಾಗ ಏನಾಗುತ್ತೆ, ಇಟ್ ಶುಡ್ ಶೋಸ್ ದ ಲೋ ರೆಸಿಸ್ಟೆನ್ಸ್ ಪಾತ್ ಅಕ್ರಾಸ್ ಮೇನ್ ಟರ್ಮಿನಲ್ 1 to main terminal 1. ದಟ್ ಇಸ್ ದ ಬೇಸಿಕ್ ಟೆಸ್ಟ್ ವಿ ಆರ್ ಡೂಯಿಂಗ್ ಇಟ್. ಇಲ್ಲಿ ನಾವು ಆ ಟೆಸ್ಟ್ ಮಾಡ್ತಾ ಇದೀವಿ. ಬಟ್ ಆಸ್ ಯೂಶುವಲ್ ದಿಸ್ ಟೆಸ್ಟ್ ಕ್ಯಾನ್ ಬಿ ಡನ್ ಥ್ರೂ ಅ ಲೋ ಸ್ಮಾಲರ್ ಟ್ರ್ಯಾಕ್ ಮಾಡ್ಬೋದು, ಲೈಕ್ ಸ್ಮಾಲರ್ SCR ಯಾವ ತರ ಮಾಡಿದ್ದು ಅದೇ ತರ. ಬಟ್ ದಿಸ್ ಕೆನಾಟ್ ಬಿ ಡನ್ ಫಾರ್ ದ ಸ್ಟಬ್ ಟೈಪ್ ಆಫ್ ಟ್ರ್ಯಾಕ್. ಅದಕ್ಕೆ ಮಾಡೋದಕ್ಕಾಗಲ್ಲ. ಫಾರ್ ದಟ್ ವಿ ನೀಡ್ ಅ ಲಾರ್ಜರ್ ಕರೆಂಟ್ ಬೇಕಾಗುತ್ತೆ. ವಿ ನೀಡ್ ಟು ಯೂಸ್ ದ ರೆಗ್ಯುಲೇಟೆಡ್ ಪವರ್ ಸಪ್ಲೈ. ಅಂಡ್ ದಿಸ್ ದ ಪ್ರೊಸೀಜರ್ ಐ ಎಕ್ಸ್ಪ್ಲೈನ್ಡ್ ಇಟ್. ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯು ಕ್ಯಾನ್ ಡೂ ದಿಸ್. ಥ್ಯಾಂಕ್ ಯು.